Hello, hi everyone. This is Kritika. Welcome back to Kritika YouTube channel. So, ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ 12th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್. ಹ್ಯೂಮನ್ ರಿಪ್ರೊಡಕ್ಷನ್ ಬಗ್ಗೆ ಬೇಗ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾಗೆ ಇವಾಗ ಹ್ಯೂಮನ್ ರಿಪ್ರೊಡಕ್ಷನ್ ಅಂತ ತಗೊಂಡಾಗ ಏನಾಗುತ್ತೆ, ಹ್ಯೂಮನ್ಸ್ ಅಲ್ಲಿ ರಿಪ್ರೊಡಕ್ಷನ್ ಯಾವ ತರ ಅಕ್ಕರ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ನಮ್ಮಲ್ಲಿ ಏನಾಗುತ್ತೆ, ಬರೀ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಕ್ಕರ್ ಆಗುತ್ತೋ, ಸೆಕ್ಷುವಲಿ ಫ್ರಾಗ್ಮೆಂಟೇಷನ್ ಆಗಿರ್ಬೋದು, ಬಡ್ಡಿಂಗ್ ಆಗಿರ್ಬೋದು, ಆ ತರ ನಮ್ಮಲ್ಲಿ ಅಕ್ಕರ್ ಆಗಲ್ಲ. ರೈಟಾ? ಹ್ಯೂಮನ್ಸ್ ಅಲ್ಲಿ ಏನಾಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಕ್ಕರ್ ಆಗುತ್ತೆ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಕ್ಕರ್ ಆಗುತ್ತೆ. ಆಮೇಲೆ ಇವಾಗ ಮೇಲ್ಸ್ ಅಲ್ಲಿ ಏನಾಗುತ್ತೆ, ಸ್ಪಮ್ಸ್ ಫಾರ್ಮೇಷನ್ ಆಗುತ್ತೆ. ಫೀಮೇಲ್ಸ್ ಅಲ್ಲಿ ಏನಾಗುತ್ತೆ, ಓಮ್ ಫಾರ್ಮೇಷನ್ ಆಗುತ್ತೆ, ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುತ್ತೆ. ಅವಾಗ ಮೇಲಲ್ಲಿ ಏನಾಗುತ್ತೆ, ಗ್ಯಾಮೆಟ್ ಅದು ನಮ್ಮ ಒಳಗಡೆ ಟ್ರಾನ್ಸ್ಫರ್ ಆಗುತ್ತೆ. ಒಳಗಡೆ ನಮ್ಗೆ ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಇಂಟರ್ನಲ್ ಅಕ್ಕರ್ ಆಗುತ್ತೆ, ಇಂಟರ್ನಲ್ ಫರ್ಟಿಲೈಸೇಷನ್. ಆಮೇಲೆ ನಾವು ಯಾವುದೇ ರೀತಿ ಹ್ಯೂಮನ್ಸ್ ಮೊಟ್ಟೆ ಇಡಲ್ಲ, ರೈಟಾ? ಸೊ ನಾವೇನ್ ಮಾಡ್ತೀವಿ, ಒಂದು ಯಂಗ್ ಒನ್ಸ್ಗೆ ಬರ್ತ್ ಕೊಡ್ತೀವಿ. ಅದನ್ನ ನಾವೇನಂತ ಕರಿತೀವಿ, ವಿವಿ ಪ್ಯಾರಸ್ ಆಗಿರ್ತೀವಿ. ಓಕೆ, ಸೊ ಇನ್ನೊಂದು ಏನೋ ಬಿಟ್ಟಿದೀವಿ ನಾವು, ಸೆಕ್ಷುವಲ್ ರಿಪ್ರೊಡಕ್ಷನ್, ಇಂಟರ್ನಲ್ ಫರ್ಟಿಲೈಸೇಷನ್, ವಿವಿ ಪ್ಯಾರಸ್. ಅದಾದ್ಮೇಲೆ ಡೆವಲಪ್ಮೆಂಟ್ ಅಂತ ಬಂದಾಗ ನಮ್ಮಲ್ಲಿ ಡೈರೆಕ್ಟ್ ಡೆವಲಪ್ಮೆಂಟ್ ಅಕ್ಕರ್ ಆಗುತ್ತೆ, ಇಂಡೈರೆಕ್ಟ್. ಲಾರ್ವಾ ಏನು ಫಾರ್ಮೇಷನ್ ಆಗಲ್ಲ ಅಲ್ವಾ ನಮ್ಮಲ್ಲಿ, ಬರೀ ಏನು ಯಂಗ್ ಒನ್ಸ್ಗೆ ಬರ್ತ್ ಕೊಡ್ತೀವಿ. ಸೊ ದಟ್ ಈಸ್ ಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಯಾವುದೇ ರೀತಿ ಲಾರ್ವಲ್ ಸ್ಟೇಜ್ ಇರೋದಿಲ್ಲ. ಹಾಗಾದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾತ್ರ ಮಾಡೋದು, ಇಂಟರ್ನಲ್ ಫರ್ಟಿಲೈಸೇಷನ್ ಅಕ್ಕರ್ ಆಗುತ್ತೆ, ವಿವಿ ಪ್ಯಾರಸ್, ಡೈರೆಕ್ಟ್ ಡೆವಲಪ್ಮೆಂಟ್ ಅಕ್ಕರ್ ಆಗುತ್ತೆ. ಇಷ್ಟು ಮುಗಿತಾ? ಆಮೇಲೆ ಯಾವ ಪ್ರೊಸೆಸ್ ಅಕ್ಕರ್ ಆಗುತ್ತೆ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಅಂತ ತಗೊಂಡಾಗ 6 ಪ್ರೊಸೆಸ್ ಬರುತ್ತೆ. ಯಾವ್ದಾವುದು, ಫಸ್ಟ್ ಏನಾಗಬೇಕು, ಯಾವ್ದಾದ್ರು ಒಂದು ರಿಪ್ರೊಡಕ್ಷನ್ ಆಗಬೇಕು ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಗ್ಯಾಮೆಟ್ಸ್ ಬೇಕಾಗುತ್ತೆ. ಹಾಗಾದ್ರೆ ಗ್ಯಾಮೆಟ್ಸ್ ನ ಫಾರ್ಮೇಷನ್ ಮಾಡಬೇಕು. ಮೇಲ್ಸ್ ಅಲ್ಲಾದ್ರೆ ಟೆಸ್ಟಿಸ್ ಅಲ್ಲಿ ಏನಾಗುತ್ತೆ, ಪ್ರೈಮರಿ ಸೆಕ್ಸ್ ಆರ್ಗನ್ ಇನ್ ಮೇಲ್ಸ್ ಯಾವುದು, ಟೆಸ್ಟಿಸ್. ಟೆಸ್ಟಿಸ್ ಅಲ್ಲಿ ಏನಾಗುತ್ತೆ, ಸ್ಪಮ್ಸ್ ಫಾರ್ಮೇಷನ್ ಆಗುತ್ತೆ, ವಿಚಾರ ಗ್ಯಾಮೆಟ್ಸ್. ಮೇಲ್ ಗ್ಯಾಮೆಟ್ ಬಂದ್ಬಿಟ್ಟು ಸ್ಪಮ್. ಫಿಮೇಲ್ಸ್ ಅಲ್ಲಿ ಏನಾಗುತ್ತೆ, ಓವರಿ ಬಂದ್ಬಿಟ್ಟು ಪ್ರೈಮರಿ ಸೆಕ್ಸ್ ಆರ್ಗನ್, ಅಲ್ಲಿ ಏನಾಗುತ್ತೆ ಓವಮ್ ಅಂತ ಒಂದು ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಸ್ಪರ್ಮ್ ಫಾರ್ಮೇಷನ್ ಸ್ಪರ್ಮ್ಯಾಟೋಜಿನೆಸಿಸ್ ಅಂತ ಕರಿತೀವಿ, ಓವಮ್ ಫಾರ್ಮೇಷನ್ oogenesis ಅಂತ ಕರಿತೀವಿ. ಇದರ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗ್ತಿದೆಯಲ್ಲ, ಆ ಫಸ್ಟ್ ಪ್ರಾಸೆಸ್ ಯಾವುದು, ಗೆಮಿಟೋಜೆನೆಸಿಸ್. ಗೆಮಿಟೋಜೆನೆಸಿಸ್ ಅಂದ್ರೆ ಗ್ಯಾಮೆಟ್, ಜೆನೆಸಿಸ್ ಅಂದ್ರೆ ಫಾರ್ಮೇಷನ್ ಆಗೋದು. ನೆಕ್ಸ್ಟ್ ಇವಾಗ ಮೇಲಲ್ಲಿ ಸ್ಪರ್ಮ್ ಫಾರ್ಮೇಷನ್ ಆಗಿದೆ, ಫೀಮೇಲ್ ಅಲ್ಲಿ ಓವಮ್ ಫಾರ್ಮೇಷನ್ ಆಗಿದೆ. ಈ ಸ್ಪರ್ಮ್ ಏನಾಗಬೇಕು, ಇವಾಗ ಓವಮ್ ಹತ್ರಕ್ಕೆ ಬರಬೇಕು. ಯಾವ ತರ ಬರುತ್ತೆ, ಟ್ರಾನ್ಸ್ಫರ್ ಆಫ್ ದ ಸ್ಪರ್ಮ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಾಗಬೇಕು, ಟ್ರ್ಯಾಕ್ಗೆ ಇದು ಟ್ರಾನ್ಸ್ಫರ್ ಆಗಬೇಕಲ್ವಾ, ದಾಟ್ ಪ್ರೊಸೆಸ್ ಇಸ್ ನೋನ್ ಆಸ್ ಇನ್ಸೆಮಿನೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಇನ್ಸೆಮಿನೇಷನ್ ಅಂತ ಕರಿತೀವಿ. ನೀವು ಹಸುಗಳಲ್ಲಿ ನೋಡ್ಬೋದು, ರೈಟ್? ಹಳ್ಳಿ ಕಡೆ ಆಗೋಣ, ಹಸುಗಳಲ್ಲಿ ಸೆಮೆನ್ ಕೊಡ್ತಾರೆ ಬಂದ್ಬಿಟ್ಟು, ಹೌದಾ? ಸೆಮೆನ್ ಕೊಡ್ಬೇಕಾದಾಗ ಏನ್ ಮಾಡ್ತಾರೆ, ಇನ್ಸೆಮಿನೇಟ್ ಮಾಡ್ತಾರೆ. ದಾಟ್ ಇಸ್ ಟ್ರಾನ್ಸ್ಫರ್ ಆಫ್ ದ ಮೇಲ್ ಗ್ಯಾಮೆಟ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ನೋನ್ ಆಸ್ ಇನ್ಸೆಮಿನೇಷನ್. ಮುಗಿತಾ? ಹೋಗಿ ಅದಾದ್ಮೇಲೆ ನೆಕ್ಸ್ಟ್ ಏನಾಗಬೇಕು, ಇವಾಗ ಏನಾಗಿದೆ, ಮೇಲು ಮತ್ತೆ ಫೀಮೇಲ್ದು ಗ್ಯಾಮೆಟ್ಸ್ ಏನಾಗಿದೆ, ಎರಡು ಒಂದೇ ಕಡೆ ಬಂದಿದೆ. ಇವಾಗ ಇವೆರಡು ಏನಾಗಬೇಕು, ಕೂಡ್ಕೊಳ್ಬೇಕು. ದಾಟ್ ಫ್ಯೂಷನ್ ಆಫ್ ದ ಮೇಲ್ ಮತ್ತೆ ಫೀಮೇಲ್ ಗ್ಯಾಮೆಟ್ ಏನಂತ ಕರಿತೀವಿ, ಫರ್ಟಿಲೈಸೇಷನ್. ಏನಂತ ಕರಿತೀವಿ, ಫರ್ಟಿಲೈಸೇಷನ್. ಓಕೆ, ಇವಾಗ ಮೇಲಲ್ಲಿ ಎನ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ, ಫಿಮೇಲ್ದು ಗ್ಯಾಮೆಟ್ ಓವಮ್ ಅಲ್ಲಿ ಎನ್ ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಎರಡು ಕೂಡ್ಕೊಂಡು ಒಂದು ಸೆಲ್ ಆಗುತ್ತೆ, ನೋನ್ ಆಸ್ ಝೈಗೋಟ್ ಅಂತ ಕರಿತೀವಿ. ಸಿಂಗಲ್ ಸೆಲ್ ಅಲ್ಲಿ ಇವಾಗ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಎನ್ನು ಹೆಪ್ಲಾಯ್ಡ್ ಸೇರಿದ್ರೆ ಡಿಪ್ಲಾಯ್ಡ್ ಆಗುತ್ತೆ, ಬಟ್ ಸಿಂಗಲ್ ಸೆಲ್ ಝೈಗೋಟ್. ಇವಾಗ ಝೈಗೋಟ್ ಸಿಂಗಲ್ ಸೆಲ್ ಏನಾಗುತ್ತೆ, ಮೈಟೋಸಿಸ್ ಅಕ್ಕರ್ ಆಗುತ್ತೆ, ಸೆಲ್ ಡಿವಿಷನ್ ಅಕ್ಕರ್ ಆಗುತ್ತೆ. ಒಂದು ಸಿಂಗಲ್ ಸೆಲ್ ಇಂದ ನಮ್ಮ ಇಡೀ ಹೋಲ್ ಬಾಡಿ ಫಾರ್ಮೇಷನ್ ಆಗುತ್ತೆ, ಚಿಕ್ಕ ಪಾಪು ಆಗುತ್ತೆ, ರೈಟಾ? ಸೊ ಅದಾಗಬೇಕು ಅಂದ್ರೆ ಏನಾಗಬೇಕು, ಸೆಲ್ಲು ಡಿವೈಡ್ ಆಗ್ತಾ ಹೋಗಬೇಕು, ಮೈಟೋಸಿಸ್ ಅಕ್ಕರ್ ಆಗಬೇಕು. ಒಂದ್ ಸೆಲ್ ಇರೋದು 2 ಸೆಲ್ ಆಗುತ್ತೆ, 2 ಇರೋದು 4 ಆಗುತ್ತೆ, 4 ಇರೋದು 8 ಆಗುತ್ತೆ, 8 ಇರೋದು 16 ಆಗುತ್ತೆ, 16 ಇರೋದು 32 ಸೆಲ್ಸ್ ಆಗ್ತವೆ. ಇವಾಗ 8 ರಿಂದ 16 ಸೆಲ್ಸ್ ಏನಿದೆ ಅದನ್ನ ಮಾಡ್ಯುಲಾ ಅಂತ ಕರಿತೀವಿ, ಆ ಒಂದು ಬಾಲ್ ಲೈಕ್ ಸ್ಟ್ರಕ್ಚರ್ ನ. ಹಾಗೆ 8 ಸೆಲ್ಸ್ ಮತ್ತೆ 16 ಸೆಲ್ಸ್ ಇರೋದ್ರಿಂದ ಹಾಗೆ ಅರ್ಲಿ ಮಾಡ್ಯುಲಾ, ಲೇಟ್ ಮಾಡ್ಯುಲಾ ಅಂತ ಕರಿತೀವಿ. ಆಮೇಲೆ ಅಲ್ಲಿ 32 ಸೆಲ್ ಸ್ಟೇಜ್ ಬರುತ್ತೆ, ಬ್ಲಾಸ್ಟ್ಯುಲಾ ಅಂತ ಕರಿತೀವಿ. ಆ ಬ್ಲಾಸ್ಟ್ಯುಲಾ ಏನಾಗುತ್ತೆ ಗೊತ್ತಾ, ಇವಾಗ ಅದು ಬಾಲ್ ತರ ಇದೆಪ್ಪ, ಬ್ಲಾಸ್ಟ್ಯುಲಾ ಇದೆ. ಆ ಬ್ಲಾಸ್ಟ್ಯುಲಾ ಏನಾಗಬೇಕು, ನಮ್ಮ ಒಂದು ಮದರ್ದು ಹೊಟ್ಟೆ ಒಂದು ಯುಟೇರಸ್ ಏನಿರುತ್ತೆ, ಅಲ್ಲಿಂದ ಏನ್ ಮಾಡಬೇಕು, ನ್ಯೂಟ್ರಿಯೆಂಟ್ಸ್ ನ ತಗೊಂಡು ಡೆವಲಪ್ಮೆಂಟ್ ಇಂಟು ಬೇಬಿ ಅಲ್ವಾ. ಸೊ ಹಾಗಾಗಿ ನ್ಯೂಟ್ರಿಯೆಂಟ್ಸ್ ನ ತಗೊಳ್ಳೋದಕ್ಕೆ ಏನ್ ಮಾಡುತ್ತೆ, ಯುಟೇರಸ್ ಇರ್ತಕ್ಕಂಥ ವಾಲ್ಗೆ ಅಟ್ಯಾಚ್ ಆಗುತ್ತೆ. ದಾಟ್ ಅಟ್ಯಾಚ್ಮೆಂಟ್ ಈಸ್ ನೋನ್ ಆಸ್ ಇಂಪ್ಲಾಂಟೇಶನ್. ಅಟ್ಯಾಚ್ ಮಾಡೋದು, ಪ್ಲಾಂಟೇಶನ್ ಮಾಡೋದು, ರೈಟಾ? ಸೊ ಇಂಪ್ಲಾಂಟೇಶನ್ ಅಕ್ಕರ್ ಆಗುತ್ತೆ. ಅದಾದ್ಮೇಲೆ ಇವಾಗ ಅಟ್ಯಾಚ್ ಆಗಿದೆ, ನ್ಯೂಟ್ರಿಯೆಂಟ್ಸ್ ನ ತಗೊಂಡು ಏನಾಗಬೇಕು, ಆ ತರ ಒಂದು ಬಾಲ್ ಲೈಕ್ ಸ್ಟ್ರಕ್ಚರ್ ಇರೋದು, ಆ ಒಂದು ಏನು ಬ್ಲಾಸ್ಟ್ಯುಲಾ ಇರೋದು, ಮಾಡ್ಯುಲಾ ಇರೋದು ಬ್ಲಾಸ್ಟ್ಯುಲಾ ಆಗಿದೆಯಾ. ಇವಾಗ ಬ್ಲಾಸ್ಟ್ಯುಲಾ ಏನಾಗಬೇಕು, ಫೀಟಸ್ ಆಗಿ ಡೆವಲಪ್ಮೆಂಟ್ ಆಗಬೇಕು, ಒಂದು ಮಗು ಆಗಿ ಡೆವಲಪ್ಮೆಂಟ್ ಆಗಬೇಕು. ಆ ಡೆವಲಪ್ಮೆಂಟ್ ಪೀರಿಯಡ್ 9 ತಿಂಗಳು ಏನು ನಾವು ಕರಿತೀವಿ, ರೈಟಾ? ಆ 9 ತಿಂಗಳು ಪ್ರೋಸೆಸ್ ಏನಂತ ಕರಿತೀವಿ, ಜೆಸ್ಟೇಷನ್ ಪೀರಿಯಡ್. ಡೆವಲಪ್ಮೆಂಟ್ ಆಫ್ ಫುಲ್ಲಿ ಡೆವಲಪ್ಡ್ ಫೀಟಸ್ ಡೆವಲಪ್ಮೆಂಟ್ ಆಗೋದನ್ನ ಏನಂತ ಕರಿತೀವಿ, ಜೆಸ್ಟೇಷನ್ ಪೀರಿಯಡ್. ಈಗ ಜೆಸ್ಟೇಷನ್ ಆಯ್ತು,
ಫುಲ್ಲಿ ಒಂದು ಪಾಪು ಡೆವಲಪ್ ಆಗಿದೆ ಅಂತಂದ್ರೆ ಆ ಪಾಪು ಏನಾಗಬೇಕು, ಆಚೆ ಬರಬೇಕು, ಡೆಲಿವರಿ ಆಗಬೇಕು, ರೈಟಾ, ಸಿಹಿ ಸುದ್ದಿ ಹಂಚ್ಬೇಕು, ಸಿಹಿ ತಿನ್ಬೇಕು ಅಂತ ಒಂದು ಏನು ಕರಿತೀವಿ ಡೆಲಿವರಿ ಆಫ್ ದ ಬೇಬಿ, ಬರ್ತ್ ತಗೊಳ್ಳೋದು, ಆ ಬರ್ತಿಂಗ್ ಪ್ರೊಸೆಸ್ ಅಂತ ಕರಿತೀವಿ ಪಾರ್ಚುರೇಷನ್, ರೈಟಾ. ಮುಗಿತಾ, ಫಸ್ಟ್ ಗ್ಯಾಮೆಟ್ಸ್ ಫಾರ್ಮೇಶನ್ ಆಗುತ್ತೆ, ಆಮೇಲೆ ಗ್ಯಾಮೆಟ್ಸ್ ಟ್ರಾನ್ಸ್ಫರ್ ಆಗುತ್ತೆ, ಆಮೇಲೆ ಎರಡು ಫ್ಯೂಸ್ ಆಗ್ತವೆ, ಆಮೇಲೆ ಏನಾಗುತ್ತೆ ಮೈಟೋಸಿಸ್ ಅಕ್ಕರ್ ಆಗಿ ಏನಾಗುತ್ತೆ ಅದು ಇಂಪ್ಲಾಂಟೇಶನ್ ಆಗುತ್ತೆ, ಅದಾಗಿ ಏನಾಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ, ಆಮೇಲೆ ಡೆಲಿವರಿ ಆಗುತ್ತೆ. ಗೆಮಿಟೋಜೆನೆಸಿಸ್, ಇನ್ಸೆಮಿನೇಷನ್, ಫರ್ಟಿಲೈಸೇಷನ್, ಅದಾದ್ಮೇಲೆ ಇಂಪ್ಲಾಂಟೇಶನ್, ಜೆಸ್ಟೇಷನ್, ಪಾರ್ಚುರೇಷನ್ ಮಗು ಹತ್ಕೊಂಡು ಆಚೆ ಬರುತ್ತೆ, ರೈಟಾ. ಸೊ ದಟ್ಸ್ ಆಲ್. ಸೊ ಹೀಗೆ ಏನಪ್ಪ ತಿಳ್ಕೊಬೇಕು ಅಂತಂದ್ರೆ ಈ ಒಂದು ಗ್ಯಾಮಿಟೋಜೆನೆಸಿಸ್ ಅಲ್ಲಿ ಮೇಲಲ್ಲೇ ಬೇರೆ ತರ ಇದೆ, ಫೀಮೇಲ್ ಅಲ್ಲೇ ಬೇರೆ ತರ ಇದೆ, ರೈಟಾ, ಡಿಫ್ರೆನ್ಸಸ್ ಇದೆ, ಹೌದಾ. ಇವಾಗ ಮೇಲಲ್ಲಿ ತಗೊಂಡಾಗ ಟೆಸ್ಟಿಸ್ ಅಲ್ಲಿ ಫಾರ್ಮೇಶನ್ ಆದ್ರೆ ಫೀಮೇಲ್ ಅಲ್ಲಿ ಓವರಿಯಲ್ಲಿ ಫಾರ್ಮೇಶನ್ ಆಗ್ತವೆ, ಏನು ಓವಮು, ಇಲ್ಲಿ ಸ್ಪರ್ಮು, ಇಲ್ಲಿ ಓವಮು. ಇದನ್ನ ಸ್ಪರ್ಮ್ಯಾಟೋಜೆನೆಸಿಸ್, ಇದನ್ನ oogenesis. ಮುಗಿತಾ, ಒಂದು ಡಿಫ್ರೆನ್ಸ್ ಆಯ್ತು. ಇಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮೇಲಲ್ಲಿ ಅಂತಂದ್ರೆ ಪ್ಯೂಬರ್ಟಿ ಸ್ಟೇಜ್ ಏನ್ ಬರುತ್ತೆ, ಟೀನೇಜ್ ಸ್ಟೇಜು ಆವಾಗ ಸ್ಟಾರ್ಟ್ ಆಗುತ್ತೆ. ಈವನ್ ಮುದುಕರಲ್ಲೂ ಕೂಡ, ಓಲ್ಡ್ ಮೆನ್ಸ್ ಅಲ್ಲೂ ಕೂಡ ಏನಾಗುತ್ತೆ ಫರ್ಟೈಲ್ ಸ್ಪರ್ಮ್ಸ್ ಫಾರ್ಮೇಶನ್ ಆಗ್ತಾನೆ ಇರ್ತವೆ, ಓಕೆನಾ, ಕಂಟಿನ್ಯೂ ಆಗ್ತಾನೆ ಇರುತ್ತೆ ಒಂದು ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೊಸೆಸ್, ಇವನ್ ಏನೋ ಓಲ್ಡ್ ಮ್ಯಾನ್. ಬಟ್ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಹೊಟ್ಟೆ ಒಳಗಡೆ ಇದ್ದಾಗೆ ಅಂದ್ರೆ ಗರ್ಲ್ಸ್ ವುಮೆನ್ ಅಲ್ಲಿ ಅವ್ರು ಹೊಟ್ಟೆ ಒಳಗಡೆ ಇದ್ದಾಗ ಅವ್ರು ಯಾವಾಗ ಚಿಕ್ಕ ಎಂಬ್ರಿಯೋ ಆಗಿದ್ವು ಆ ಎಂಬ್ರಿಯೋನಿಕ್ ಇದೆಲ್ಲ ಏನಾಗುತ್ತೆ oogenesis ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ಯಾವಾಗ ಅದು ಎಂಡ್ ಆಗುತ್ತೆ ಗೊತ್ತಾ, 50 ವಯಸ್ಸು ಏನಾಗುತ್ತೆ, 45ರಿಂದ 50 ವಯಸ್ಸಿನೊಳಗಡೆ ಏನಾಗುತ್ತೆ ಆ ಒಂದು oogenesis ಪ್ರೊಸೆಸ್ ಎಂಡ್ ಆಗುತ್ತೆ. ಅದನ್ನ ಮೆನೋಪಾಸ್ ಅಂತಾನೂ ಕರಿತೀವಿ. ಆಗ ಮೆನ್ಸ್ಟ್ರುವಲ್ ಸೈಕಲ್ ಅಕ್ಕರ್ ಆಗಲ್ಲ, ರೈಟ್. ಯಾರಿಗೆ ವಯಸ್ಸಾಗಿರುತ್ತೋ ಅವುಗಳಲ್ಲಿ ಅವರು ನೀವು ಅಜ್ಜಿ ಅವರಲ್ಲಿ ನೋಡ್ಬೋದು, ಅವ್ರಿಗೆ ಮೆನ್ಸ್ಟ್ರೇಷನ್ ಆಗಲ್ಲ, ಪೀರಿಯಡ್ಸ್ ಅಂತ ಏನ್ ಕರಿತೀವಿ ದಟ್ ನಾಟ್ ಅಕ್ಕರ್ ಬಿಕಾಸ್ oogenesis ಸ್ಟಾಪ್ ಆಗಿರುತ್ತೆ. ಸೊ ಇದೊಂದು ಡಿಫ್ರೆನ್ಸ್ ಗೆಮಿಟೋಜೆನೆಸಿಸ್ ಅಲ್ಲಿ ನೋಡ್ಬೋದು, ಮೇಲ್ ಮತ್ತೆ ಫಿಮೇಲ್. ಹಾಗೆ ಕ್ವಿಕ್ ಆಗಿ ಇವಾಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ. ಓಕೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ 4 ಮೇನ್ ಪಾಯಿಂಟ್ಸ್ ನೆನಪಿಟ್ಕೋಬೇಕು. ಒಂದು, ಪ್ರೈಮರಿ ಸೆಕ್ಸ್ ಆರ್ಗನ್ ಬಗ್ಗೆ ಸ್ಟಡಿ ಮಾಡಬೇಕು. ಎರಡನೇದು ಬಂದ್ಬಿಟ್ಟು ಆಕ್ಸೆಸರಿ ಡಕ್ಟ್ಸ್ ಬಗ್ಗೆ, ಆಮೇಲೆ ಆಕ್ಸೆಸರಿ ಗ್ಲ್ಯಾಂಡ್ಸ್ ಬಗ್ಗೆ, ಆಮೇಲೆ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಬಗ್ಗೆ. ಪ್ರೈಮರಿ ಸೆಕ್ಸ್ ಆರ್ಗನ್ ಅಂತ ಯಾವ ಆರ್ಗನ್ ನ ಕರಿತೀವಿ ಅಂತಂದ್ರೆ, ಯಾವ ಆರ್ಗನ್ ಬೋತ್ ಗ್ಯಾಮೆಟ್ಸ್ ನ ಮತ್ತೆ ಹಾರ್ಮೋನ್ ನ ಸೆಕ್ರೀಟ್ ಮಾಡ್ತಾವೋ, ಆಂಡ್ರೋಜನ್ ಲೈಕ್ ಹಾರ್ಮೋನ್ಸ್ ನ ಸೆಕ್ರೀಟ್ ಮಾಡುತ್ತೋ ಅವನ್ನ ಪ್ರೈಮರಿ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ. ಮೇಲ್ಸ್ ಅಲ್ಲಿ ಏನಾಗುತ್ತೆ, ಟೆಸ್ಟಿಸ್ ಏನಿದೆ ಅಲ್ವಾ, ಟೆಸ್ಟಿಸ್ ಬಂದ್ಬಿಟ್ಟು ಪ್ರೈಮರಿ ಸೆಕ್ಸ್ ಆರ್ಗನ್ ಆಗಿರುತ್ತೆ. ಓಕೆ, ಆ ಟೆಸ್ಟಿಸ್ ಅಲ್ಲಿ ಏನಾಗುತ್ತೆ ಗ್ಯಾಮೆಟ್ ಟು ಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ, ಮತ್ತೆ ಹಾರ್ಮೋನ್ಸ್ ಲೈಕ್ ಟೆಸ್ಟೋಸ್ಟೆರೋನ್, ಆಂಡ್ರೋಜನ್ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ಇದು ಪ್ರೈಮರಿ ಸೆಕ್ಸ್ ಆರ್ಗನ್ ಆಗಿರುತ್ತೆ. ಅರ್ಥ ಆಯ್ತಾ? ಇನ್ನು ಆಕ್ಸೆಸರಿ ಡಕ್ಟ್ಸ್ ಬಂದ್ರೆ ಸ್ಪರ್ಮ್ ಫಾರ್ಮೇಶನ್ ಆಯ್ತಪ್ಪ, ಅದನ್ನ ಯಾರು ತಗೊಂಡೋಗ್ತಾರೆ, ಡಕ್ಟ್ಸ್ ತಗೊಂಡೋಗ್ತವೆ, ಪೈಪ್ಗಳು ಎಳ್ಕೊಂಡೋಗ್ತವೆ, ರೈಟಾ. ಸೊ ಹಾಗಾಗಿ ಇವಾಗ ಆಕ್ಸೆಸರಿ ಡಕ್ಟ್ಸ್ ಅಲ್ಲಿ 4 ರೀತಿ ಬರುತ್ತೆ. ಒಂದು ರೀಟಾ ಟೆಸ್ಟಿಸ್, ಹಂಗೆ ಹೇಳ್ತೀನಿ ಬಾಯಲ್ಲಿ ಬರೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ರೀಟಾ ಟೆಸ್ಟಿಸ್, ಆಮೇಲೆ ವಾಸಾ ಇಫ್ರೆನ್ಷಿಯಾ, ಆಮೇಲೆ ಎಪಿಡಿಡಿಮಿಸ್, ವಾಸಾ ಡಿಫ್ರೆನ್ಸ್. ಆಮೇಲೆ ಆಕ್ಸೆಸರಿ ಗ್ಲ್ಯಾಂಡ್ಸ್ 3 ಗ್ಲ್ಯಾಂಡ್ಸ್ ಬರುತ್ತೆ ಮೇಲ್ಸ್ ಅಲ್ಲಿ. ಒಂದು ಬಂದ್ಬಿಟ್ಟು ಸೆಮೈನಲ್ ವೆಸಿಕಲ್ 2 ಇರ್ತವೆ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ 1 ಇರುತ್ತೆ, ಬಲ್ಬೋ ಯುರೆಥ್ರಲ್ ಅಥವಾ ಕೌಪರ್ಸ್ ಗ್ಲ್ಯಾಂಡ್ ಅಂತ ಕರಿತೀವಿ, ಅವು 2 ಇರ್ತವೆ. ಟೋಟಲ್ 5 ಆಯ್ತು. ಬಟ್ ಸೆಮೈನಲ್ ವೆಸಿಕಲ್ ಪೇರಲ್ಲಿ ಇರುತ್ತೆ ಅಂದ್ರೆ 2 ಇರುತ್ತೆ, ಪ್ರೋಸ್ಟೇಟ್ ಸಿಂಗಲ್ ಆಗಿರುತ್ತೆ 1 ಇರುತ್ತೆ, ಬಲ್ಬೋ ಯುರೆಥ್ರಲ್ ಕೂಡ 2 ಅಂದ್ರೆ ಪೇರ್ಡ್ ಆಗಿರುತ್ತೆ. ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತಂದ್ರೆ ಇವಾಗ ಒಂದು ಮಕ್ಕಳಲ್ಲಿ ನೀವು ಬಾಯ್ಸ್ ಅಲ್ಲಿ ನೋಡ್ಬೋದು, ಬಾಯ್ಸ್ ಅಲ್ಲಿ ಏನಾಗುತ್ತೆ ಎಕ್ಸ್ಟರ್ನಲಿ ಏನ್ ಕಾಣಿಸುತ್ತೆ, ಎಕ್ಸ್ಟರ್ನಲಿ ಏನ್ ಜೆನೆಟಲ್ ಪಾರ್ಟ್ಸ್ ಇರ್ತವೆ ಅವು ಏನಾಗುತ್ತೆ ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಪೀನಸ್ ಬರುತ್ತೆ, ಆಮೇಲೆ ಸ್ಕ್ರೋಟಮ್ ಅನ್ನೋ ಒಂದು ಪೌಚ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ಕೊಡುತ್ತೆ, ದಾಟ್ ಈಸ್ ಎಕ್ಸ್ಟರ್ನಲ್ ಜೆನಿಟೇಲಿಯಾದಲ್ಲಿ 2 ಸ್ಟ್ರಕ್ಚರ್ಸ್ ಬರುತ್ತೆ. ಹಾಗಾದ್ರೆ ಇವಾಗ ಇಷ್ಟ್ರ ಬಗ್ಗೆ ಏನ್ ಮಾಡ್ಬೇಕು, ನಾವು ಸ್ಟಡಿ ಮಾಡ್ಬೇಕು. ಹೌದು, ಈಗ ನೋಡೋಣ ನೋಡಿ. ಫಸ್ಟ್ ಇವಾಗ ಪ್ರೈಮರಿ ಸೆಕ್ಸ್ ಆರ್ಗನ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಏನ್ ಬರುತ್ತೆ, ಟೆಸ್ಟಿಸ್. ಟೆಸ್ಟಿಸ್ ಬಂದ್ಬಿಟ್ಟು ಟೆಸ್ಟಿಸ್ ಬಂದು 2 ಇರ್ತವೆ, ಅಂದ್ರೆ ಪೇರ್ಡ್ ಆಗಿರುತ್ತೆ. ಓಕೆನಾ, ಎಲ್ಲಿರುತ್ತೆ ಗೊತ್ತಾ ಇದು ಟೆಸ್ಟಿಸ್ 2 ಇರ್ತವೆ. ಮತ್ತೆ ಇವು ಮೀಸೋಡರ್ಮಲ್ ಇನ್ ಒರಿಜಿನ್, ಮೀಸೋಡರ್ಮಲ್ ಇನ್ ಒರಿಜಿನ್ ಆಗಿರುತ್ತೆ. ಅರ್ಥ ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಟೆಸ್ಟಿಸ್
ಪೇರಲ್ಲಿರುತ್ತೆ, ಮೀಸೋಡರ್ಮಲ್ ಇನ್ ಒರಿಜಿನ್, ಆಮೇಲೆ ಲೊಕೇಶನ್ ನೋಡೋಣ ಎಲ್ಲಿ ಇರುತ್ತೆ ಅಂತ. ಇವಾಗ ನೋಡಿ, ನಮ್ಮಲ್ಲಿ ಫೀಮೇಲ್ಸ್ ಅಲ್ಲಿ ಅದೇನಾಗುತ್ತೆ, ಯುಟೇರಸ್ ಅಂದ್ರೆ ಏನು, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಇರುತ್ತೆ, ರೈಟ್, ಇಂಟ್ರಾ ಅಬ್ಡಾಮಿನಲ್ ಆಗಿರುತ್ತೆ. ಬಟ್ ಬಾಯ್ಸ್ ಅಲ್ಲಿ ಏನಾಗುತ್ತೆ, ಮೆನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಬ್ಡಾಮಿನ್ಗೆ ಆಚೆ ಕಡೆ ಪ್ರೆಸೆಂಟ್ ಇರುತ್ತೆ, ಎಕ್ಸ್ಟರ್ನಲ್ ಜೆನಿಟೇಲಿಯಾದಲ್ಲಿ ಇರ್ತವೆ, ಅಂದ್ರೆ ಹೊರಗಡೆ ಇರ್ತವೆ. ಹಾಗಾಗಿ ಇದು ಎಕ್ಸ್ಟ್ರಾ ಅಬ್ಡಾಮಿನಲಿ ಲೊಕೇಟೆಡ್ ಆಗಿರ್ತೇವೆ. ಓಕೆನಾ, ಅದಕ್ಕೆ ಇದನ್ನ ಎಕ್ಸ್ಟ್ರಾ ಅಬ್ಡೋಮಿನಲ್ ಅಂದ್ರೆ ಆಚೆ ಕಡೆ ಇರುತ್ತೆ. ಎಲ್ಲಿ ಇರ್ತವೆ ಟೆಸ್ಟಿಸ್, ಸ್ಕ್ರೋಟಮ್ ಅನ್ನೋ ಒಂದು ಪೌಚ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಯಾಕೆ ಇವು ಹೊರಗಡೆ ಇರ್ತವೆ ಅಂತಂದ್ರೆ ಸ್ಪರ್ಮ್ಯಾಟೋಜೆನೆಸಿಸ್, ಸ್ಪರ್ಮ್ಸ್ ಫಾರ್ಮೇಷನ್ ಆಗಬೇಕಂದ್ರೆ ಲೆಸ್ ದನ್ ಬಾಡಿ ಟೆಂಪರೇಚರ್ ಬೇಕು. ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಇರುತ್ತಲ್ವಾ, ಲೋಯರ್ ದನ್ ಬಾಡಿ ಟೆಂಪರೇಚರ್ ಬೇಕು, ಅರೌಂಡ್ 2 to 2.5 ಡಿಗ್ರಿ ಸೆಲ್ಸಿಯಸ್ ಬೇಕು. ಸೊ ಹಾಗಾಗಿ ಏನಾಗಿರುತ್ತೆ, ಹೊರಗಡೆ ಪ್ರೆಸೆಂಟ್ ಇರ್ತವೆ. ಆ ಟೆಂಪರೇಚರ್ ನ ಈ ಒಂದು ಸ್ಕ್ರೋಟಮ್ ಕೊಡುತ್ತೆ. ಸ್ಕ್ರೋಟಮ್ ಅಲ್ಲಿ ಹಾಗಾದ್ರೆ 2 ಟೆಸ್ಟಿಸ್ ಪ್ರೆಸೆಂಟ್ ಇರ್ತವೆ. ಓಕೆನಾ, ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಸ್ಟಡಿ ಮಾಡಬೇಕು, ಈ ಒಂದು ಟೆಸ್ಟಿಸ್ ಒಂದು ಅಡಲ್ಟ್ಸ್ ಅಲ್ಲಿ ಯಾವ ತರ ಇರುತ್ತೆ, ಓವೆಲ್ ಶೇಪ್ ಅಲ್ಲಿ ಇರುತ್ತೆ. ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಒಂದು ಸ್ಕ್ರೋಟಮ್ ಅನ್ನೋ ಒಂದು ಪೌಚ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಆಮೇಲೆ ಓವೆಲ್ ಶೇಪ್ ಅಲ್ಲಿ ಇರುತ್ತೆ. ಇದು ಲೆಂತ್ ಎಷ್ಟಿರುತ್ತೆ, 4 ರಿಂದ 5 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಇದು ವಿಡ್ತ್ ಎಷ್ಟಿರುತ್ತೆ, 2 ರಿಂದ 3 ಸೆಂಟಿಮೀಟರ್ ಇರುತ್ತೆ. 2, 3, 4, 5. ಹಾಗೆ ಓಕೆನಾ. ಆಮೇಲೆ ಇವಾಗ ಟೆಸ್ಟಿಸ್ಗೆ ಏನೋ ಒಂದು ಲೈನಿಂಗ್ ಇದೆ. ಇವಾಗ ನೋಡಿ, ನನ್ನ ಕೈ ಲೈನಿಂಗ್ ಏನು, ಸ್ಕಿನ್, ಆಯ್ತಾ. ಅದ್ರ ಟೆಸ್ಟಿಸ್ ಸುತ್ತ ಒಂದು ಲೇಯರ್ ಇರುತ್ತಲ್ಲ, ಈ ಒಂದು ಲೇಯರ್ ಏನಂತ ಕರಿತೀವಿ ನಾವು, ಟ್ಯುನಿಕಾ ಆಲ್ಬುಜಿನಿಯಾ. ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ ಇದು, ಟ್ಯುನಿಕಾ ಆಲ್ಬುಜಿನಿಯಾ ಅಂತ ಕರಿತೀವಿ. ಮುಗಿತಾ, ಟೆಸ್ಟಿಸ್ ಅಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ, ಸ್ಪರ್ಮ್ಸ್ ಫಾರ್ಮೇಶನ್ ಆಗ್ತವೆ. ಹಾಗಾದ್ರೆ ಈಗ ನೋಡೋಣ ಯಾವ್ಯಾವ ತರ ಅಂತ. ಓಕೆ, ಇವಾಗ ನೋಡಿ, ಟೆಸ್ಟಿಸ್ ಇದೆ, ಓವೆಲ್ ಶೇಪ್ ಅಲ್ಲಿ ಇದೆ. ಲೆಂತ್ ಎಷ್ಟು, 4 ರಿಂದ 5 ಸೆಂಟಿಮೀಟರು. ವಿಡ್ತ್ ಎಷ್ಟು, 2 to 3 ಸೆಂಟಿಮೀಟರು. ಇದು ಸುತ್ತ ಇರ್ತಕ್ಕಂಥ ಲೇಯರ್ ಯಾವುದು, ಟ್ಯುನಿಕಾ ಆಲ್ಬುಜಿನಿಯಾ. ಇದು ಯಾವ ಒಂದು ಪೌಚ್ ಅಲ್ಲಿ ಇದೆ, ಸ್ಕ್ರೋಟಮ್ ಅನ್ನೋ ಒಂದು ಪೌಚ್ ಅಲ್ಲಿ. ಮುಗಿತಾ. ಓಕೆ, ಈ ಟ್ಯುನಿಕಾ ಆಲ್ಬುಜಿನಿಯಾ ಏನಾಗಿರುತ್ತೆ ಗೊತ್ತಾ, ಒಂದು ಕಂಪಾರ್ಟ್ಮೆಂಟ್ಸ್ ತರ ಫಾರ್ಮೇಶನ್ ಆಗಿರುತ್ತೆ. ಅಂದ್ರೆ ಈ ಟ್ಯುನಿಕಾ ಆಲ್ಬುಜಿನಿಯಾ ಎಲ್ಲಾನು ಈ ತರ ಕಂಪಾರ್ಟ್ಮೆಂಟ್ಸ್ ಆಗಿರ್ತವೆ. ಈ ಒಂದೊಂದು ಕಂಪಾರ್ಟ್ಮೆಂಟ್ ನಾವು ಏನಂತ ಕರಿತೀವಿ, ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಇದೆಲ್ಲ ಏನಾಗಿರುತ್ತೆ, ಈ ತರ ಫಾರ್ಮೇಶನ್ ಆಗಿರುತ್ತೆ. ಈ ಒಂದು ಇದರ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಕರಿತೀವಿ. ಈಚ್ ಕಂಪಾರ್ಟ್ಮೆಂಟ್ ಎಷ್ಟು ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಗೊತ್ತಾ, 250 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಅಂದ್ರೆ 250 ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಇರುತ್ತೆ. ಈಚ್ ಕಂಪಾರ್ಟ್ಮೆಂಟ್ ಅಲ್ಲೂ ಕೂಡ ಒಂದೊಂದರಲ್ಲಿ 1 ಇರುತ್ತೆ, ಒಂದೊಂದರಲ್ಲಿ 2 ಇರ್ತವೆ, ಒಂದೊಂದರಲ್ಲಿ 3 ಏನಿರ್ತವೆ, ಹೈಲಿ ಕಾಯಿಲ್ ಆಗಿರ್ತಕ್ಕಂತಹ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಪ್ರೆಸೆಂಟ್ ಇರ್ತವೆ. ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ ಏನ್ ಫಾರ್ಮೇಶನ್ ಆಗೋದು, ಸ್ಪರ್ಮ್ಸ್ ಫಾರ್ಮೇಶನ್ ಆಗೋದು. ಹಾಗಾದ್ರೆ ಇವಾಗ ನಾವೇನ್ ನೋಡ್ಬೇಕು, ಹಾಗಾದ್ರೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಸ್ಟ್ರಕ್ಚರ್ ಯಾವ ತರ ಇದೆ, ಯಾವ್ಯಾವ ಸೆಲ್ಸ್ ಇದೆ, ಅದರಲ್ಲಿ ಯಾವ ಸೆಲ್ ಇಂದ ನಮ್ಮ ಸ್ಪರ್ಮ್ ಫಾರ್ಮೇಶನ್ ಆಗ್ತಿದೆ ಅದ್ ಕಂಡಿಡ್ಕೊಳ್ಬೇಕಾ. ಹಾಗಾದ್ರೆ ಈಗ ಏನ್ ಮಾಡೋಣ, ನಾವು ಕ್ರಾಸ್ ಸೆಕ್ಷನ್ ಆಫ್ ದ ಟೆಸ್ಟಿಸ್ ನ ತಗೊಳ್ಳೋಣ. ನಾನು ಇವಾಗ ಟೆಸ್ಟಿಸ್ ಏನ್ ಮಾಡ್ತೀನಿ, ಇದೇನಿದೆ ಟೆಸ್ಟಿಕ್ಯುಲರ್ ಲಾಬ್ಯೂಲ್, ಒಂದು ಟೆಸ್ಟಿಕ್ಯುಲರ್ ಲಾಬ್ಯೂಲ್ ನ ಅಲ್ಲಿ ಬರೀತೀನಿ. ಓಕೆ, ಈ ತರ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಏನಿದೆ, ಈ ಒಂದು ಇದರಲ್ಲಿ 2 ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಇದೆ. ಓಕೆನಾ, ಇವಾಗ ಈ ಒಂದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಏನಿದೆ ಅಲ್ವಾ, ಈ ಟ್ಯೂಬ್ಯೂಲ್ಸ್ ಏನಾಗಿರುತ್ತೆ, ಅದು ಸುತ್ತ ಒಂದು 2 ತರದ ಸೆಲ್ಸ್ ಇರ್ತವೆ. ಒಂದು ಏನು ಕ್ಯೂಬಾಯ್ಡಲ್ ಸೆಲ್ಸ್ ಇರ್ತವೆ, ಇನ್ನೊಂದು ಕಾಲಮ್ನಾರ್ ಸೆಲ್ಸ್ ಇರ್ತವೆ. ಒಂದು ಕ್ಯೂಬಾಯ್ಡಲ್ ಸೆಲ್ಸ್, ಇನ್ನೊಂದು ಕಾಲಮ್ನಾರ್ ಸೆಲ್ಸ್. ಓಕೆನಾ, ಈ ಕ್ಯೂಬಾಯ್ಡಲ್ ಸೆಲ್ಸ್ ಏನಿದೆ ಅದನ್ನ ಸ್ಪರ್ಮ್ಯಾಟೋಗೋನಿಯಾ ಅಂತ ಕರಿತೀವಿ. ಇಲ್ಲಿಂದಲೇ ಸ್ಪರ್ಮ್ಸ್ ಫಾರ್ಮೇಶನ್ ಆಗೋದು. ಈ ಕಾಲಮ್ನಾರ್ ಸೆಲ್ಸ್ ಏನಿದೆ ಅಲ್ಲ, ಅದನ್ನ ನಾವು ಸರ್ಟೋಲಿ ಸೆಲ್ಸ್ ಅಂತ ಕರಿತೀವಿ. ಓಕೆನಾ, ಮುಗಿತಾ. ಹಾಗಾದ್ರೆ ಇವಾಗ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇದೆ, ಅದ್ರ ಸುತ್ತ 2 ತರ ಸೆಲ್ಸ್ ಇದೆ. ಒಂದು ಕ್ಯೂಬಾಯ್ಡಲ್ ಜರ್ಮಿನಲ್ ಎಪಿಥೀಲಿಯಲ್ ಸೆಲ್ಸ್ ಇದೆ, ದಟ್ ಇಸ್ ಸ್ಪರ್ಮ್ಯಾಟೋಗೋನಿಯಾ. ಇನ್ನೊಂದು ಕಾಲಮ್ನಾರ್ ಜರ್ಮಿನಲ್ ಎಪಿಥೀಲಿಯಲ್ ಸೆಲ್ಸ್ ಇದೆ, ದಟ್ ಇಸ್ ದ ಸರ್ಟೋಲಿ ಸೆಲ್ಸ್. ಇವಾಗ ಸ್ಪರ್ಮ್ಯಾಟೋಗೋನಿಯಾ ಏನಿದೆ, ಆ ಸ್ಪರ್ಮ್ಯಾಟೋಗೋನಿಯಿಂದ ಸ್ಪರ್ಮ್ಸ್ ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ ಸರ್ಟೋಲಿ ಸೆಲ್ಸ್ ಇಂದ ಏನ್ ಫಾರ್ಮೇಶನ್ ಆಗುತ್ತೆ, ಈ ಸ್ಪರ್ಮ್ಸ್ ನ ಮೆಚುರೇಷನ್ ಮಾಡೋದು ಯಾರು, ಸರ್ಟೋಲಿ ಸೆಲ್ಸ್. ಸ್ಪರ್ಮ್ಸ್ ಫಾರ್ಮೇಶನ್ ಹೆಲ್ಪ್ ಮಾಡೋದು ಸ್ಪರ್ಮ್ಯಾಟೋಗೋನಿಯಾ. ಓಕೆ, ಸ್ಪರ್ಮ್ಯಾಟೋಗೋನಿಯಿಂದ ಸ್ಪರ್ಮ್ಸ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸ್ಪರ್ಮ್ಸ್ ಇವಾಗ ಮೆಚೂರ್ ಮಾಡೋದು ಯಾರು, ಸರ್ಟೋಲಿ ಸೆಲ್ಸ್. ಸಮ್ ಸೆಕ್ರಿಷನ್ಸ್ ಏನ್ ಮಾಡುತ್ತೆ, ಸ್ಪರ್ಮ್ಸ್ ನ ಮೆಚೂರ್ ಮಾಡುತ್ತೆ. ಇದು ಸರ್ಟೋಲಿ ಸೆಲ್ಸ್ ಏನ್ ಮಾಡುತ್ತೆ ಗೊತ್ತಾ, ಸ್ಪರ್ಮ್ ಮೆಚುರೇಷನ್ ಫ್ಯಾಕ್ಟರ್ ಅಂತ ರಿಲೀಸ್ ಮಾಡುತ್ತೆ, ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ ಅಂತ ರಿಲೀಸ್ ಮಾಡುತ್ತೆ. ಇದೇ ತರ ತುಂಬಾ ಇವನ್ನ ರಿಲೀಸ್ ಮಾಡಿ ಏನ್ ಮಾಡುತ್ತೆ, ಸ್ಪರ್ಮ್ಸ್ ನ ಮೆಚುರೇಷನ್ ಮಾಡುತ್ತೆ. ಆಮೇಲೆ ಸ್ಪರ್ಮ್ಸ್ ನ ಪ್ರೊಟೆಕ್ಷನ್ ಮಾಡುತ್ತೆ, ಡಿಫೆನ್ಸ್ ಮಾಡುತ್ತೆ. ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರು ನರ್ಸ್ ಸೆಲ್ ಅಂತ ಕರಿತೀವಿ. ನರ್ಸ್ ಸೆಲ್ ಅಂದ್ರೆ ಏನು, ಸರ್ ಇದ್ ಮಾಡೋರ ನರ್ಸ್, ಡಾಕ್ಟರ್, ನರ್ಸ್. ಓಕೆ, ದಟ್
ಟ್ರೀಟ್ ಮಾಡೋಣ, ದಾಟ್ ನರ್ಸ್ ಸೆಲ್ ಅಂತ ಕರಿತೀವಿ ಅಥವಾ ಸಸ್ಟಾಂಟಿಕ್ಯುಲರ್ ಸೆಲ್ಸ್ ಅಂತ ಕೂಡ ಕರಿತೀವಿ. ಸಸ್ಟಾಂಟಿಕ್ಯುಲರ್ ಸೆಲ್ಸ್. ಓಕೆನಾ? ಇಷ್ಟು ಮುಗೀತು. ಸ್ಪರ್ಮ್ಯಾಟೋಗೋನಿಯಾಗೂ ಕೂಡ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಮೇಲ್ ಜರ್ಮ್ ಸೆಲ್. ಏನು? ಮೇಲ್ ಜರ್ಮ್ ಸೆಲ್. ಬಿಕಾಸ್ ಮೇಲ್ ಜರ್ಮ್ ಸೆಲ್ ಅಂತ ಯಾಕೆ? ಗ್ಯಾಮೆಟ್ ಫಾರ್ಮೇಶನ್ ಮಾಡುತ್ತೆ. ಸೊ ಹಾಗಾಗಿ ಇನ್ನೊಂದು ಹೆಸರು ಕೊಡ್ತಾರೆ, ಸ್ಪರ್ಮ್ ಮದರ್ ಸೆಲ್. ಸ್ಪರ್ಮ್ ನ ಮದರ ಇವಳು, ಹಾಗಾಗಿ ಸ್ಪರ್ಮ್ ಮದರ್ ಸೆಲ್ ಅಂತಾನೂ ಕರೀತಾರೆ. ಓಕೆ, ಬಿಟ್ಟಾಕಿ. ಇಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇದೆ, ಇಲ್ಲೊಂದು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇದೆ, ಮತ್ತೆ ಎಲ್ಲ ಸ್ಪೇಸ್ ಇದೆ. ಈ ಸ್ಪೇಸ್ ನ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಕರಿತೀವಿ. ಓಕೆ, ಈ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಲ್ಲಿ ಸಮ್ ಸೆಲ್ಸ್ ಇರ್ತವೆ, ಅದನ್ನ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಕರಿತೀವಿ ಅಥವಾ ಲೆಡಿಕ್ ಸೆಲ್ಸ್ ಅಂತ ಕರಿತೀವಿ. ಈ ಲೆಡಿಕ್ ಸೆಲ್ಸ್ ಇಂದಾನೆ ಟೆಸ್ಟೋಸ್ಟಿರೋನ್ ಅನ್ನೋದು ಆಂಡ್ರೋಜನ್ ಸೆಕ್ರೆಟ್ ಆಗೋದು. ಹಾಗಾದ್ರೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂದ ತಕ್ಷಣ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು, ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಲ್ಲಿ 1 ರಿಂದ 3 ಹೈಲಿ ಕಾಲ್ಡ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರ್ತವೆ. ಆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಏನು 2 ತರ ಸೆಲ್ಸ್ ಇಂದ ಲೈನ್ ಅಪ್ ಆಗಿರುತ್ತೆ. ಒಂದು ಕ್ಯೂಬಾಯ್ಡ್ ಅಲ್ಲಿ ಇರ್ತವೆ, ಅವು ಸ್ಪರ್ಮ್ಯಾಟೋಗೋನಿಯಾ. ಇನ್ನೊಂದು ಕಾಲಮ್ನರ್ ಇರ್ತವೆ, ಅವು ಬಂದ್ಬಿಟ್ಟು ಸರ್ಟೋಲಿ ಸೆಲ್ಸ್. ಸ್ಪರ್ಮ್ಯಾಟೋಗೋನಿಯಿಂದ ಸ್ಪರ್ಮ್ಸ್ ಫಾರ್ಮೇಶನ್ ಆಗೋದ್ರಿಂದ ಸ್ಪರ್ಮ್ ಮದರ್ ಸೆಲ್, ಮೇಲ್ ಜರ್ಮ್ ಸೆಲ್ ಅಂತ ಕರಿತೀವಿ. ಸರ್ಟೋಲಿ ಸೆಲ್ಸ್ ಮೆಚುರೇಷನ್ ಹೆಲ್ಪ್ ಮಾಡುತ್ತೆ, ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ಸ್ ಅಂತೆಲ್ಲ ಸೆಕ್ರೆಟ್ ಮಾಡ್ತವೆ. ಡಿಫೆನ್ಸ್ ಮಾಡೋದ್ರಿಂದ ನರ್ಸ್ ಸೆಲ್, ಸಸ್ಟಾಂಟಿಕ್ಯುಲರ್ ಸೆಲ್ಸ್ ಅಂತ ಕರಿತೀವಿ. ಇವಿಷ್ಟೇ ಅಲ್ಲ, ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಏನಿದೆ ಅವುಗಳ ಮಧ್ಯೆ ಒಂದು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಇರುತ್ತೆ. ಆ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಇರ್ತಕ್ಕಂಥ ಸೆಲ್ಸ್ಗೆ ಹಾಗಾಗಿ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಕರಿತೀವಿ. ಇಲ್ಲ ಇನ್ನೊಂದು ಹೆಸರು ಬಂದ್ಬಿಟ್ಟು ಲೆಡಿಕ್ ಸೆಲ್ ಅಂತ ಕರಿತೀವಿ. ಲೆಡಿಕ್ ಸೆಲ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಲೆಡಿಕ್ ಸೆಲ್ ಏನ್ ಮಾಡುತ್ತೆ, ಆಂಡ್ರೋಜನ್ಸ್ ಅಂದ್ರೆ ಮೇಲ್ ಆಂಡ್ರೋಜನ್ಸ್ ಇಲ್ಲದೆ ಟೆಸ್ಟೋಸ್ಟಿರೋನ್ ಸೆಕ್ರೆಟ್ ಮಾಡುತ್ತೆ. ಮುಗೀತು. ಈಗ ನೋಡಿ, ಮೇಲ್ ಸೆಲ್ ಏನಾಗಿತ್ತಪ್ಪ, ಇವಾಗ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇಂದ ಸ್ಪರ್ಮ್ಸ್ ಫಾರ್ಮೇಶನ್ ಆಗಿದ್ದುಂಟು, ರೈಟಾ? ಇವಾಗ ಏನಾಗಿದೆ, ಸ್ಪರ್ಮ್ಸ್ ಫಾರ್ಮೇಶನ್ ಆಗಿದೆ. ಆ ಸ್ಪರ್ಮ್ಸ್ ಏನಾಗಬೇಕು, ಪೀನಸ್ ವರೆಗೂ ತಲುಪಿಸಬೇಕು. ಪೀನಸ್ ಇಂದ ಏನಾಗುತ್ತೆ, ಇನ್ಸೆಮಿನೇಷನ್ ಪ್ರೊಸೆಸ್ ಪ್ರಕಾರ ಆಗುತ್ತೆ. ಆಮೇಲೆ ಟ್ರಾನ್ಸ್ಫರ್ ಆಫ್ ದ ಗ್ಯಾಮೆಟ್ಸ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಮಾಡಬಹುದು. ಹಾಗಾದ್ರೆ ಈಗ ಸ್ಪರ್ಮ್ಸ್ ನ ಯಾವ ತರ ಟ್ರಾವೆಲ್ ಆಗ್ತವೆ, ಆಕ್ಸೆಸರಿ ಡಕ್ಟ್ಸ್ ಇಂದ. ನಾನು ಹೇಳಿದ 4 ತರ ನೆನಪಿಟ್ಕೋಬೇಕು. ಒಂದು ರಿಟಾ ಟೆಸ್ಟಿಸ್ ಅಂತ ಬರುತ್ತೆ, ವಾಸಾ ಎಫ್ರೆನ್ಷಿಯಾ, ಆಮೇಲೆ ಎಪಿಡಿಡ್ಮಿಸ್, ವಾಸಾ ಡಿಫರೆನ್ಸ್. ಇವಾಗ ನೋಡಿ, ಇಲ್ಲೆಲ್ಲ ಏನಿದೆ, ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಇದೆ. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇಂದ ಏನಾಗಿದೆ, ಎಲ್ಲಾನು ಸ್ಪರ್ಮ್ಸ್ ಫಾರ್ಮೇಶನ್ ಆಗಿದೆ. ಈ ಸ್ಪರ್ಮ್ಸ್ ಏನಾಗಬೇಕು, ಇವಾಗ ಆಚೆ ಕಡೆಗೆ ಬರಬೇಕು. ಯಾವ ತರ ಬರುತ್ತೆ, ಇಲ್ಲೊಂದು ಡಕ್ಟ್ ಇರುತ್ತೆ, ಟ್ಯೂಬ್ಲೈ ರೆಕ್ಟೈ ಅಂತ, ಅದು ನಿಮ್ಗೆ ಬೇಕಾಗಿಲ್ಲ, ಬಿಟ್ಬಿಡಿ. ಓಕೆನಾ? ಇವಾಗ ಇಲ್ಲಿಂದ ಎಲ್ಲ ಏನಾಗುತ್ತೆ, ಸ್ಪರ್ಮ್ಸ್ ಎಲ್ಲ ಇಲ್ಲೊಂದು ಏರಿಯಾ ಬರುತ್ತೆ. ಈ ಏರಿಯಾದು ಈ ಒಂದು ಡಕ್ಟ್ ನ ಏನಂತ ಕರಿತೀವಿ ನಾವು, ರೀಟಾ ಟೆಸ್ಟಿಸ್ ಅಂತ ಕರಿತೀವಿ. ರೀಟಾ ಟೆಸ್ಟಿಸ್ ಆದ್ಮೇಲೆ ಏನಾಗಬೇಕು, ಅದು ರೀಟಾ ಟೆಸ್ಟಿಸ್ ಇಂದ ಇನ್ನೊಂದು ಡಕ್ಟ್ಸ್ ಗೆ ಹೋಗುತ್ತೆ. 10 ರಿಂದ 12 ಡಕ್ಟ್ಸ್ ಇರ್ತಾವಪ್ಪ. ಇದು 10 ರಿಂದ 12 ಇರ್ತವೆ. ದಟ್ ಈಸ್ ವಾಸಾ ಇಫರೆನ್ಷಿಯಾ. ಆ ವಾಸಾ ಇಫರೆನ್ಷಿಯಾಗೆ ಏನಾಗುತ್ತೆ, ರೀಟಾ ಟೆಸ್ಟಿಸ್ ಬಂದಿದ್ವಿ ನೋಡಿ, ಹಿಂಗಿದೆಯಪ್ಪ, ಟೆಸ್ಟಿಸ್ ಇಂದ ಸ್ಪರ್ಮ್ಸ್ ಇಲ್ಲಿ ಬರುತ್ತೆ. ದಿಸ್ ಇಸ್ ನೋನ್ ಆಸ್ ರೀಟಾ ಟೆಸ್ಟಿಸ್. ರೀಟಾ ಟೆಸ್ಟಿಸ್ ಇಂದ ಇನ್ನೊಂದು ಡಕ್ಟ್ಸ್ ಹೋಗುತ್ತೆ. ವಾಸಾ ಇಫರೆನ್ಷಿಯಾ ಎಷ್ಟಿರ್ತವೆ, 10 ರಿಂದ 12 ಪ್ರೆಸೆಂಟ್ ಇರ್ತವೆ. ವಾಸಾ ಇಫರೆನ್ಷಿಯಾ ಹೋದ್ವಾ, ವಾಸಾ ಇಫರೆನ್ಷಿಯಾ ಇಂದ ಏನಾಗುತ್ತೆ, ಟೆಸ್ಟಿಸ್ ಹಿಂದೆಗಡೆ, ಟೆಸ್ಟಿಸ್ ಇದೆ. ಓಕೆ, ಟೆಸ್ಟಿಸ್ ಹಿಂದೆಗಡೆ ಏನ್ ಪ್ರೆಸೆಂಟ್ ಇರುತ್ತೆ, ಒಂದು ಹೈಲಿ ಕಾಯ್ಡ್ ಆಗಿರ್ತಕ್ಕಂತಹ ಕಾಯ್ಡ್ ಮತ್ತೆ ವೆರಿ ಲಾಂಗ್ ಡಕ್ಟ್ ಪ್ರೆಸೆಂಟ್ ಇರುತ್ತೆ. ಅದನ್ನೇ ನಾವ್ ಏನಂತ ಕರಿತಾ ಇದ್ವಿ, ಎಪಿಡಿಡಮಿಸ್ ಅಂತ ಇರುತ್ತೆ. ಸಿ ಇಲ್ಲಿ ಹಿಂದೆಗಡೆ ಇದೆ, ನಾನು ಈ ತರ ಬರೀತೀನಿ, ಹೈಲಿ ಕಾಯ್ಡ್ ಆಗಿರೋ ಒಂದು ಸ್ಟ್ರಕ್ಚರ್. ದಿಸ್ ವಾಸಾ ಇಫರೆನ್ಷಿಯಾ ಆಗುತ್ತೆ, ಎಪಿಡಿಡಮಿಸ್ ಗೆ ಕನೆಕ್ಟೆಡ್ ಕೊಡುತ್ತೆ. ದಿಸ್ ಇಸ್ ಎಪಿಡಿಡಮಿಸ್. ಓಕೆನಾ? ಇವಾಗ ಎಪಿಡಿಡಮಿಸ್ ಇಂದ ಏನಾಗುತ್ತೆ, ವಾಸಾ ಡಿಫರೆನ್ಸ್ ಗೆ ಹೋಗುತ್ತೆ. ವಾಸಾ ಡಿಫರೆನ್ಸ್ ಗೆ ಹೋಗುತ್ತೆ. ದಿಸ್ ಇಸ್ ವಾಸಾ ಡಿಫರೆನ್ಸ್. ಓಕೆನಾ? ಮುಗಿತಾ? ವಾಸಾ ಡಿಫರೆನ್ಸ್ ಮುಗಿತಾ? ಹೌದಾ? ಹಾಗಾದ್ರೆ ಇವಾಗ ಕೇಳಿಸ್ಕೊಳ್ಳಿ, ಇಲ್ಲಿಂದ ಸ್ಪರ್ಮ್ಸ್ ರೀಟಾ ಟೆಸ್ಟಿಸ್ ಬಂತು. ರೀಟಾ ಟೆಸ್ಟಿಸ್ ಇಂದ ವಾಸಾ ಇಫರೆನ್ಷಿಯಾ ಹೋಗಿದೆ. ವಾಸಾ ಇಫರೆನ್ಷಿಯಾ ಏನಾಗಿದೆ, ಟೆಸ್ಟಿಸ್ ಒಳಗಡೆ ಇದೆ, ರೈಟಾ? ಅರೆ ಎಪಿಡಿಡ್ಮಿಸ್ ಏನಿದೆ, ಟೆಸ್ಟಿಸ್ ಹಿಂದೆಗಡೆ ಇದೆ, ಅಂದ್ರೆ ಟೆಸ್ಟಿಸ್ ಆಚೆ ಕಡೆ ಇದೆ. ಹಾಗಾದ್ರೆ ಸ್ಪರ್ಮ್ಸ್ ನ ಟೆಸ್ಟಿಸ್ ಇಂದ ಹೊರಗಡೆಗೆ ಯಾರು ತಗೊಂಡೋಗಿ ಕೊಡ್ತಾರೆ, ಯಾರು? ವಾಸಾ ಇಫರೆನ್ಷಿಯಾ ಕೊಡುತ್ತೆ. ಓಕೆನಾ? ವಾಸಾ ಇಫರೆನ್ಷಿಯಾ ಟೆಸ್ಟಿಸ್ ಇಂದ ಸ್ಪರ್ಮ್ಸ್ ತಗೊಂಡೋಗಿ ಎಪಿಡಿಡ್ಮಿಸ್ ಗೆ ಕೊಡುತ್ತೆ. ಮುಗಿತಾ? ಎಪಿಡಿಡ್ಮಿಸ್ ಇಂದ ಎಲ್ಲಿ ಹೋಗುತ್ತೆ, ವಾಸಾ ಡಿಫರೆನ್ಸ್ ಗೆ ಹೋಗುತ್ತೆ. ಇವಾಗ ವಾಸಾ ಡಿಫರೆನ್ಸ್ ಏನಾಗಿರುತ್ತೆ ಗೊತ್ತಾ, ಈ ಅಬ್ಡಾಮಿನಲ್ ಕ್ಯಾವಿಟಿ ಏನಿರುತ್ತೆ ಮೇಲ್ಸ್ ಅಲ್ಲಿ, ಆ ಅಬ್ಡಾಮಿನಲ್ ಕ್ಯಾವಿಟಿಯ ಒಂದು ಕೆಳಗಡೆಗೆ ಅಸೆಂಡ್ಸ್ ದ ಅಬ್ಡಾಮಿನಲ್ ಕ್ಯಾವಿಟಿ ಅಂದ್ರೆ ಕೆಳಗಡೆಗೆ ಇರುತ್ತೆ. ಮತ್ತೆ ಯೂರಿನರಿ ಬ್ಲಾಡರ್ ಏನಿರುತ್ತೆ, ಸಿ ಇಲ್ಲಿ ಕಿಡ್ನಿ ಹತ್ರ ಯೂರಿನರಿ ಬ್ಲಾಡರ್ ಇದೆ. ಓಕೆ, ಆ ಯೂರಿನರಿ ಬ್ಲಾಡರ್ ಸುತ್ತ ಒಂದು ಲೂಪ್ ಹಿಡಿಯುತ್ತೆ, ಸುತ್ತಕೊಂಡು ಬರುತ್ತೆ. ಲೂಪ್ಸ್ ಓವರ್ ದ ಯೂರಿನರಿ ಬ್ಲಾಡರ್ ಅಂದ್ರೆ ಅದು ಸುತ್ತಕೊಂಡು ಬರುತ್ತೆ. ವಾಸಾ ಡಿಫರೆನ್ಸ್. ಅದಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ನೀಟಾಗಿ ಕೇಳಿಸ್ಕೊಳ್ಳಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಫಸ್ಟ್ ಸ್ಪರ್ಮ್ಸ್ transported to the
ವಾಸಾ ಇಫ್ರೆನ್ಷಿಯಾ ಥ್ರೂ ರೀಟಾ ಟೆಸ್ಟಿಸ್. ರೀಟಾ ಟೆಸ್ಟಿಸ್ ಇಂದ ವಾಸಾ ಇಫ್ರೆನ್ಷಿಯಾಗೆ ಹೋಗುತ್ತೆ, ವಾಸಾ ಇಫ್ರೆನ್ಷಿಯಿಂದ ಎಪಿಡಿಡ್ಮಿಸ್ಗೆ ಹೋಗುತ್ತೆ, ಎಪಿಡಿಡ್ಮಿಸ್ ಇಂದ ವಾಸಾ ಡಿಫರೆನ್ಸ್ಗೆ ಹೋಗುತ್ತೆ, ವಾಸಾ ಡಿಫರೆನ್ಸ್ ಅಸೆಂಡ್ಸ್ ದ ಅಬ್ಡಾಮಿನಲ್ ಕ್ಯಾವಿಟಿ ಅಂಡ್ ಲೂಪ್ಸ್ ಓವರ್ ದ ಏನಾಗುತ್ತೆ ಯೂರಿನರಿ ಬ್ಲಾಡರ್ ಹೋಗುತ್ತೆ. ಇವಾಗ ಏನಾಗುತ್ತೆ ಗೊತ್ತಾ, ನಾನು ಯಾವಾಗಲೂ ಹೇಳಿದೆ, ಮತ್ತೆ ಇವಾಗ ಗ್ಲ್ಯಾಂಡ್ಸ್ ಹೇಳಿದ್ದೆ ರೈಟ್, ಆ ಸೆಮೈನಲ್ ವೆಸಿಕಲ್ ಹೇಳಿದ್ನಲ್ಲ, ಇಲ್ಲೊಂದು ಸೆಮೈನಲ್ ವೆಸಿಕಲ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಆ ಗ್ಲ್ಯಾಂಡ್ ಅಲ್ಲಿ ಒಂದು ಏನು ಸೆಕ್ರೆಷನ್ ಆಗುತ್ತೆ, ಸೆಮೈನಲ್ ಪ್ಲಾಸ್ಮಾ ಅಂತ ಕರಿತೀವಿ. ಇವಾಗ ಏನಾಗುತ್ತೆ, ಅದ್ರದ್ದು ಡಕ್ಟ್ ಇರುತ್ತಲ್ಲ, ಆ ಸೆಮೈನಲ್ ಪ್ಲಾಸ್ಮಾ ಬಂತು 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 ಈ ಕಡೆಗೆ ಹೋಗುತ್ತೆ. ಇವಾಗ ವಾಸ ಡಿಫರೆನ್ಸ್ ಏನಾಗುತ್ತೆ ಗೊತ್ತಾ, ಈ ಸೆಮೈನಲ್ ಪ್ಲಾಸ್ಮಾದು ಡಕ್ಟ್ ಜೊತೆಗೆ ಏನಾಗುತ್ತೆ ಜಾಯಿನ್ ಆಗುತ್ತೆ. ಜಾಯಿನ್ ಆಗಿ ಏನಾಗುತ್ತೆ, ಇವೆರಡರದ್ದು ಡಕ್ಟ್ ಸಿಂಗಲ್ ಡಕ್ಟ್ ಆಗಿ ಹೊರಗಡೆ ಬರುತ್ತೆ. ದಾಟ್ ಈಸ್ ನೋನ್ ಆಸ್ ಇಜಾಕ್ಯುಲೇಟರಿ ಡಕ್ಟ್. ಹಾಗಾದ್ರೆ ಇಜಾಕ್ಯುಲೇಟರಿ ಡಕ್ಟ್ ಅಂದ್ರೆ ದ ಕಾಂಬಿನೇಷನ್ ಆಫ್ ಟೂ ಡಕ್ಟ್ಸ್ ವಿಚ್ ಆರ್ ದೋಸ್, ಒಂದು ವಾಸಾ ಡಿಫರೆನ್ಸ್, ಇನ್ನೊಂದು ಬಂದ್ಬಿಟ್ಟು ಸೆಮೈನಲ್ ವೆಸಿಕಲ್ ಡಕ್ಟು. ಎರಡು ಡಕ್ಟ್ ಸೇರಿದ್ರೆ ಏನಾಗುತ್ತೆ ಇಜಾಕ್ಯುಲೇಟರಿ ಡಕ್ಟು. ಹಾಗಾದ್ರೆ ಇಜಾಕ್ಯುಲೇಟರಿ ಡಕ್ಟ್ ಅಲ್ಲಿ ಏನೇನ್ ಬರ್ತಾ ಇದೆ, ಈ ಒಂದು ವಾಸಾ ಡಿಫರೆನ್ಸ್ ಇಂದ ಸ್ಪಮ್ಸ್ ಬರ್ತಾ ಇದೆ, ಈ ಒಂದು ಇದರಿಂದ ಸೆಮೈನಲ್ ಪ್ಲಾಸ್ಮಾದಿಂದ ಸೆಮೈನಲ್ ವೆಸಿಕಲ್ಸ್ ಇಂದ ಸೆಮೈನಲ್ ಪ್ಲಾಸ್ಮಾ ಅಂತ ಬರುತ್ತೆ. ಇವೆರಡೂ ಸೇರಿಸಿದ್ರೆ ನಾವು ಕರೆಯೋದು ಸೆಮೆನ್ ಅಂತ. ಇವಾಗ ಏನು ಹಸುಗಳಿಗೆ ಕೊಡ್ತಾರಲ್ವಾ, ಆ ಹಳ್ಳಿ ಕಡೆ ಬಂದ್ಬಿಟ್ಟು ಹಸುಗಳಿಗೆ ಏನ್ ಕೊಡ್ತಾರೆ, ಸೆಮೆನ್ ಕೊಡಿಸ್ತಾರೆ. ಆಮೇಲೆ ರೈಟ್, ವೀಟಿಗೆ ಬಂದ್ರೆ ಅಂತ ಹೇಳ್ಬಿಟ್ಟು ಸೆಮೆನ್ ಕೊಡಿಸ್ತಾರೆ. ಹಳ್ಳಿ ಕಡೆ ಇದ್ರೆ ಚೆನ್ನಾಗಿ ನಮಗೆ ನೆನಪಲ್ಲಿ ಇರುತ್ತೆ, ಗೊತ್ತಾಗುತ್ತೆ ಚೆನ್ನಾಗಿ. ಸೆಮೆನ್ ಕೊಡ್ತಾರೆ, ಸೆವೆನ್ ಅಲ್ಲ, ಅದು ಸೆಮೆನ್. ಸೆಮೆನ್ ಅಂದ್ರೆ ಏನು, ಸ್ಪಮ್ಸ್ ಪ್ಲಸ್ ಸೆಮೈನಲ್ ಪ್ಲಾಸ್ಮಾ. ಹಾಗಾದ್ರೆ ಇವೆರಡೂ ಕೂಡ ಎಲ್ಲಿ ಏನೊಳಗಡೆ ಮಿಕ್ಸ್ ಆಗಿದೆ, ಇಜಾಕ್ಯುಲೇಟರಿ ಡಕ್ಟ್ ಒಳಗಡೆ ಹೋಗ್ತಾ ಇದೆ. ಇವಾಗ ಇಜಾಕ್ಯುಲೇಟರಿ ಡಕ್ಟ್ ಏನಾಗುತ್ತೆ ಗೊತ್ತಾ, ಇಲ್ಲೊಂದು ಯುರೇತ್ರ ಬರುತ್ತಾ, ಆ ಯುರೇತ್ರಾಗೆ ಹೋಗಿ ಜಾಯಿನ್ ಆಗುತ್ತೆ. ಓಕೆನಾ, ಯೂರಿನರಿ ಬ್ಲಾಡರ್ ಇಂದ ಯುರೇತ್ರ ಬರುತ್ತಲ್ಲ, ಅದಕ್ಕೆ ಜಾಯಿನ್ ಆಗುತ್ತೆ. ಇವಾಗ ಯುರೇತ್ರ ಏನಾಗುತ್ತೆ ಸೀದಾ ಕೆಳಗಡೆ ಹೋಗುತ್ತೆ. ಇಲ್ಲಿ ಏನಾಗಿರುತ್ತೆ, ಪೀನಸ್ ಇರುತ್ತೆ. ಪೀನಸ್ ಮುಖಾಂತರ ಇವಾಗ ಯುರೇತ್ರ ಇಲ್ಲಿ ಏನಾಯ್ತು, ಯೂರೋಜಿನೆಟಲ್ ಟ್ರಾಕ್ಟ್ ಅಂತ ಕರಿತೀವಿ. ಬಿಕಾಸ್ ಯೂರಿನು ಇದೆ, ಜೆನೈಟಲ್ ಸ್ಪಮ್ಸ್ ಗ್ಯಾಮೆಟ್ಸ್ ಇದೆ, ಹಾಗಾಗಿ ಇದು ಯೂರೋಜಿನೆಟಲ್ ಟ್ರಾಕ್ಟ್ ಮುಖಾಂತರ ಏನಾಗುತ್ತೆ, ಸ್ಪಮ್ಸ್ ಸೆಮೆನ್ ಯೂರಿನ್ ಎಲ್ಲ ಏನಾಗುತ್ತೆ ಪೀನಸ್ಗೆ ಹೋಗುತ್ತೆ ಬಾಯ್ಸ್ ಅಲ್ಲಿ. ಇವಾಗ ಪೀನಸ್ ಅಲ್ಲಿ ಇಲ್ಲೊಂದು ಪಾರ್ಟ್ ಏನಾಗಿರುತ್ತೆ, ಸ್ವಲ್ಪ ವಾಟ್ ದ್ಯಾಟ್ ಏನಂತ ಕೊಟ್ಟಿದ್ದಾರೆ ಅದರಲ್ಲಿ, ಗ್ಲಾನ್ಸ್ ಪೀನಸ್ ಅಂತ ಕರಿತೀವಿ. ವಾಟ್ ದಟ್ಸ್ ಸ್ವೋಲನ್ ಪಾರ್ಟ್ ಇರುತ್ತೆ ಒಂದು ಪೀನಸ್ ಅಲ್ಲಿ. ದಾಟ್ ಸ್ವೋಲನ್ ಪಾರ್ಟ್ ಇಸ್ ನೋನ್ ಆಸ್ ಗ್ಲಾನ್ಸ್ ಪೀನಸ್ ಅಂತ ಕರಿತೀವಿ. ಗ್ಲಾನ್ಸ್ ಪೀನಸ್ ಅಂತ ಕರಿತೀವಿ. ಆ ಗ್ಲಾನ್ಸ್ ಪೀನಸ್ ಇದೆ, ಆ ಒಂದು ತುದಿಯಲ್ಲಿ ಒಂದು ಏನು ಫೋಲ್ಡ್ ಆಫ್ ಸ್ಕಿನ್ ಇರುತ್ತೆ. ದಾಟ್ ಸ್ಕಿನ್ ಈಸ್ ನೋನ್ ಆಸ್ ಫೋರ್ ಸ್ಕಿನ್ ಅಂತ ಕರಿತೀವಿ. ಫೋರ್ ಸ್ಕಿನ್ ಅಥವಾ ಪ್ರೆಪ್ಯೂಸ್ ಅಂತ ಕರಿತೀವಿ. ಇವಾಗ ಈ ಒಂದು ಯೂರಿನ್ ಮತ್ತೆ ಗ್ಯಾಮೆಟ್ಸ್ ಎಲ್ಲ ಏನಾಗಬೇಕು, ಇಲ್ಲಿ ಆಚೆ ಬರ್ಬೇಕಾ, ಇಲ್ಲೊಂದು ಪೋರ್ ಇರುತ್ತೆ. ಆ ಪೋರ್ನ ಏನಂತ ಕರಿತೀವಿ, ಯುರೇಥಲ್ ಆರಿಫೈಸ್ ಅಂತ ಕರಿತೀವಿ. ಯುರೇಥಲ್ ಆರಿಫೈಸ್ ಅಂತ ಕರಿತೀವಿ ಅಥವಾ ಯುರೇಥಲ್ ಮೀಟರ್ಸ್ ಅಂತ ಕರಿತೀವಿ. ಮುಗಿತಪ್ಪ ಇಷ್ಟಿಗೆ. ಓಕೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಟೆಸ್ಟಿಸ್ ಬಂದ್ಬಿಟ್ಟು ಸ್ಕ್ರೋಟಮ್ ಅನ್ನೋ ಒಂದು ಪೌಚ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. 250 ಕಂಪಾರ್ಟ್ಮೆಂಟ್ಸ್ ಇರ್ತವೆ. ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಕರಿತೀವಿ. ಆ ಒಂದು ಈಚ್ ಕಂಪಾರ್ಟ್ಮೆಂಟ್ ಅಲ್ಲೂ 1 ರಿಂದ 3 ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರ್ತವೆ, ಐಲಿ ಕಾಯ್ಡ್ ಆಗಿರ್ತವೆ. ಅಲ್ಲಿ ಸ್ಪಮ್ಸ್ ಫಾರ್ಮೇಶನ್ ಆಗಿದ್ದು ಏನಾಗುತ್ತೆ, ರೀಟಾ ಟೆಸ್ಟಿಸ್ ಬರುತ್ತೆ. ಆಮೇಲೆ 10 ರಿಂದ 12 ಟ್ಯೂಬ್ಸ್ ಇರ್ತವೆ, ವಾಸಾ ಇಫ್ರೆನ್ಷಿಯಾ ಅಲ್ಲಿ ಟ್ರಾವೆಲ್ ಆಗ್ತವೆ. ಆಮೇಲೆ ಆಚೆ ಕಡೆ ಹೋಗುತ್ತೆ ಟೆಸ್ಟಿಸ್ಗೆ ಏನು ಮುಖಾಂತರ, ಎಪಿಡಿಡ್ಮಿಸ್ ಮುಖಾಂತರ. ಆ ಎಪಿಡಿಡ್ಮಿಸ್ ಇರುತ್ತೆ, ಟೆಸ್ಟಿಸ್ ಹಿಂದೆಗಡೆ ಪ್ರೆಸೆಂಟ್ ಇರುತ್ತೆ. ಎಪಿಡಿಡ್ಮಿಸ್ ಇಂದ ವಾಸಾ ಡಿಫರೆನ್ಸ್ ಹೋಗುತ್ತೆ. ವಾಸಾ ಡಿಫರೆನ್ಸ್ ಅಸೆಂಡ್ಸ್ ದ ಅಬ್ಡಾಮಿನ್ ಅಂಡ್ ಲೂಪ್ಸ್ ಓವರ್ ದ ಯೂರಿನರಿ ಬ್ಲಾಡರ್. ಅಲ್ಲಿ ಏನ್ ಸಿಗುತ್ತೆ, ಸೆಮೈನಲ್ ವೆಸಿಕಲ್ ಸಿಗುತ್ತೆ. ಅದ್ರ ಡಕ್ಟು ವಾಸಾ ಡಿಫರೆನ್ಸ್ ಡಕ್ಟು ಎರಡು ಸೇರಿಸಿದ್ರೆ ಇಜಾಕ್ಯುಲೇಟರಿ ಡಕ್ಟು. ಅಲ್ಲಿಂದ ಸ್ಪಮ್ಸ್, ಇಲ್ಲಿಂದ ಸೆಮೈನಲ್ ಪ್ಲಾಸಮು. ಇಲ್ಲಿ ಇಜಾಕ್ಯುಲೇಟರಿ ಡಕ್ಟ್ ಅಲ್ಲಿ ಏನಾಗುತ್ತೆ, ಸೆಮೆನ್ ಆಗುತ್ತೆ. ಈ ಸೆಮೆನ್ ಅಲ್ಲಿ ಆಗುತ್ತೆ ಯುರೇತ್ರ ಏನ್ ಬರ್ತಾ ಇರುತ್ತೆ, ಅದಕ್ಕೋಗಿ ಜಾಯಿಂಟ್ ಆಗುತ್ತೆ. ಇವಾಗ ಇದ್ರ ಮುಂದೆ ಏನ್ ಬರುತ್ತೆ ಯುರೇತ್ರ, ಅದನ್ನ ಏನಂತ ಕರಿತೀವಿ, ಯುರೈನೋ ಜೆನೈಟಲ್ ಡಕ್ಟ್ ಅಂತ ಕರಿತೀವಿ. ಬಿಕಾಸ್ ಗ್ಯಾಮೆಟ್ಸ್ ಪ್ಲಸ್ ಯೂರಿನ್ ಎರಡು ಕೂಡ ಏನಾಗಿದೆ, ಮಿಕ್ಸ್ ಆಗಿದೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಪೀನಸ್ ಹೋಗುತ್ತೆ. ಪೀನಸ್ ಪಾರ್ಟ್ಸ್ ನೋಡೋದಾದ್ರೆ ಆ ಒಂದು ಏನ್ ಸ್ವೋಲನ್ ಪಾರ್ಟ್ ಇರುತ್ತೆ, ಗ್ಲಾನ್ಸ್ ಪೀನಸ್. ಅದಾದ್ಮೇಲೆ ಪ್ರೆಪ್ಯೂಸ್ ಅಂತ ಕರಿತೀವಿ, ಫೋರ್ ಸ್ಕಿನ್ ಇರುತ್ತೆ. ಆಮೇಲೆ ಯುರೇಥ್ರಲ್ ಮೀಟಸ್, ಯುರೇಥ್ರಲ್ ಆರಿಫೈಸ್, ಆ ಒಂದು ಪೋರ್. ಆಮೇಲೆ ಗ್ಲಾನ್ಸ್, ಸೆಮೈನಲ್ ವೆಸಿಕಲ್. ಒಂದು ಟೆಸ್ಟಿಸ್ಗೆ ಆದ್ರೆ ಒಂದು ಸೆಮೈನಲ್ ವೆಸಿಕಲ್ ಇರುತ್ತೆ, ಇನ್ನೊಂದು ಟೆಸ್ಟಿಸ್ಗೆ ಈ ಕಡೆ ಬರುತ್ತೆ ಸೆಮೈನಲ್ ವೆಸಿಕಲ್. ಆಕ್ಚುಲಿ ನಾನು ತಪ್ಪಬಿಟ್ಟಿದ್ದೀನಿ, ಇದನ್ನ ಈ ಕಡೆ ತಗೋಬೇಕಾಗಿತ್ತು. ರೈಟ್, ಸೊ ಇಲ್ಲಿ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಹೇಳ್ತೀನಿ. ಆ ರೋಟ್ನಲ್ಲಿ 2 ಸೆಮೈನಲ್ ವೆಸಿಕಲ್ ಇರುತ್ತೆ. ಇದ್ರ ಕೆಳಗಡೆ ಇಲ್ಲೊಂದು ಏನಿರುತ್ತೆ, ಯೂರಿನರಿ ಬ್ಲಾಡರ್ ಕೆಳಗಡೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಇರುತ್ತವೆ, ಅದು ಸಿಂಗಲ್ ಇರುತ್ತೆ. ಆಮೇಲೆ ಇತ್ತ ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಇರುತ್ತೆ ಅಥವಾ ಕಾಪರ್ಸ್ ಗ್ಲ್ಯಾಂಡ್ ಇರುತ್ತೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಆಕ್ಸೆಸರಿ ಗ್ಲ್ಯಾಂಡ್ಸ್ ಬಗ್ಗೆ. ಈಗ ನೋಡಿ, ಆಕ್ಸೆಸರಿ ಗ್ಲ್ಯಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. 3 ಇದೆಯಪ್ಪ, ಒಂದು ಸೆಮೈನಲ್ ವೆಸಿಕಲ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್. ಇವಾಗ ವಾಸಾ ಡಿಫರೆನ್ಸ್ ಈ ಕಡೆಯಿಂದ ಒಂದು ಟೆಸ್ಟಿಸ್ ಇಂದ ಬಂದಿದೆ. ಓಕೆನಾ, ಸೊ ಅಲ್ಲಿಂದ ಏನಾಗಿದೆ, ಸೆಮೈನಲ್ ವೆಸಿಕಲ್ ಏನಿದೆ, ಸೊ ಅದ್ರ ಡಕ್ಟ್ ಜಾಯಿನ್ ಆಗಿದೆ, ಇಜಾಕ್ಯುಲೇಟರಿ ಡಕ್ಟ್ ಆಯ್ತು. ಈ ಕಡೆ ಒಂದು ಸೆಮೈನಲ್ ವೆಸಿಕಲ್ ಇದೆ, ಈ ಕಡೆ ಒಂದು ಸೆಮೈನಲ್ ವೆಸಿಕಲ್ ಇದೆ. ಓಕೆನಾ,
ಮುಗಿತಾ. ಈ ಸೆಮೈನಲ್ ವೆಸಿಕಲ್ ಪೇರ್ಡ್ ಆಗಿರುತ್ತೆ. ಓಕೆ, ಇದೇನಾಗಿದೆ ಸೆಮೈನಲ್ ವೆಸಿಕಲ್ ಏನಾಗಿರ್ತವೆ, ಎರಡು ಇರ್ತವೆ, ಪೇರ್ಡ್ ಆಗಿರ್ತವೆ. ಇಲ್ಲಿ ನೋಡಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಇರುತ್ತೆ. ಈ ಒಂದು ಯೂರಿನರಿ ಬ್ಲಾಡರ್ ಕೆಳಗಡೆ ಏನಿರುತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ, ಅದು ಸಿಂಗಲ್ಲು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಂಗಲ್ ಆಗಿರುತ್ತೆ, ಸಿಂಗಲ್ಲು ಸಿಂಗಲ್ಲು ಸಿಂಗಲ್. ಇನ್ನ ಈ ಒಂದು ಯುರೇಥ್ರದು ಅರ್ಥ ಆಯ್ತಾ, ಬಿಸೈಡ್ಸ್ ದ ಯುರೇಥ್ರಾ ಏನಿರುತ್ತೆ ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್, ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಅಥವಾ ಕೌಪರ್ಸ್ ಗ್ಲ್ಯಾಂಡ್ ಅಂತ ಕೂಡ ಕರಿತೀವಿ. ಇದು ಕೂಡ ಪೇರ್ಡ್ ಆಗಿರ್ತವೆ, ಎರಡು ಇರ್ತವೆ. ಓಕೆನಾ, ಈಗ ನೀಟಾಗಿ ಕೇಳಿಸ್ಕೊಬೇಕಾಗಿರೋದು ಇದ್ರ ಒಂದು ಸೆಕ್ರಿಷನ್ ಏನಂತ ಕರಿತೀವಿ. ಈ ಗ್ಲ್ಯಾಂಡ್ಸ್ ಸೆಕ್ರಿಷನ್ ನಾವು ಸೆಮೈನಲ್ ಪ್ಲಾಸ್ಮಾ ಅಂತ ಕರಿತೀವಿ, ಸೆಮೈನಲ್ ಪ್ಲಾಸ್ಮಾ ಅಂತ ಕರಿತೀವಿ, ಪ್ಲಾಸ್ಮಾ ಅಂತ ಕರಿತೀವಿ. ಸೊ ಈ ಒಂದು ಸೆಮೈನಲ್ ಪ್ಲಾಸ್ಮಾಗೆ ಏನಾದ್ರು ಸ್ಪರ್ಮ್ಸ್ ಏನಾದ್ರು ಬಂದು ಮಿಕ್ಸ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಅದು ಸೆಮೆನ್ ಆಗುತ್ತೆ. ಸೆಮೆನ್ ಅಂದ್ರೆ ಸ್ಪರ್ಮ್ಸ್ ಪ್ಲಸ್ ಸೆಮೈನಲ್ ಪ್ಲಾಸ್ಮಾ. ಸೆಮೈನಲ್ ಪ್ಲಾಸ್ಮಾ ಇಸ್ ಸೆಕ್ರಿಷನ್ ಆಫ್ ದ ಆಕ್ಸೆಸರಿ ಗ್ಲ್ಯಾಂಡ್ಸ್. ಅಲ್ಲಿ ಮ್ಯಾಕ್ಸಿಮಮ್ ಸೆಮೈನಲ್ ಪ್ಲಾಸ್ಮಾನ ಯಾರು ಸೆಕ್ರೆಟ್ ಮಾಡ್ತಾರೆ, ಸೆಮೈನಲ್ ವೆಸಿಕಲ್ ಸೆಕ್ರೆಟ್ ಮಾಡುತ್ತೆ. ಹಾಗಾದ್ರೆ ಈ ಮೂರು ಗ್ಲ್ಯಾಂಡ್ಸ್ ಏನೇ ಒಂದು ಸೆಕ್ರೇಷನ್ಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಏನೇನಿರುತ್ತೆ ನೆನಪಿಟ್ಕೊಳ್ಳಿ. ಫ್ರಕ್ಟೋಸ್ ಇರುತ್ತೆ, ಫ್ರಕ್ಟೋಸ್ ಅಂದ್ರೆ ಒಂದು ಏನು ಒಂದು ಶುಗರ್ ಇದೆ, ಶುಗರ್ ಅಂತ ಕರಿತೀವಿ, ಸಿಂಪಲ್ ಶುಗರ್ ಫ್ರಕ್ಟೋಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೋಸ್ಟಾಗ್ಲಾಂಡಿನ್ ಅಂತ ಇರುತ್ತೆ, ಪ್ರೋಸ್ಟಾಗ್ಲಾಂಡಿನ್ ಇರುತ್ತೆ. ಮತ್ತೆ ಒಂದು ಕ್ಯಾಲ್ಸಿಯಂ ಅಯಾನ್ಸ್ ಇರ್ತವೆ, ಫಾಸ್ಫೇಟ್ ಅಯಾನ್ಸ್ ಇರ್ತವೆ. ಓಕೆನಾ, ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಿರುತ್ತೆ, ಸಮ್ ಆಫ್ ದ ಎನ್ಸೈಮ್ಸ್ ಇರ್ತವೆ. ಎನ್ಸೈಮ್ಸ್ ಲೈಕ್ ಫಿಬ್ರಿನೋಲೈಸಿನ್, ಫಿಬ್ರಿನೋಜೆನ್ ಅಂತ ಒಂದು ಎನ್ಸೈಮ್ಸ್ ಇರುತ್ತೆ. ಆದ್ರೆ ನಿಮ್ಗೆ ನೆನ್ಪಿಟ್ಕೊಳ್ಬೇಕಾದ್ರು ಫ್ರಕ್ಟೋಸ್ ಇರುತ್ತೆ, ಪ್ರೋಸ್ಟಾಗ್ಲಾಂಡಿನ್ ಇರುತ್ತೆ, ಕ್ಯಾಲ್ಸಿಯಮು ಫಾಸ್ಫೇಟ್ ಅಯಾನ್ಸ್ ಇರ್ತವೆ, ಮತ್ತೆ ಎನ್ಸೈಮ್ಸ್ ಪ್ರೆಸೆಂಟ್ ಇರುತ್ತೆ. ಸಿ ಇಲ್ಲಿ ಏನಿದೆ ಫ್ರಕ್ಟೋಸ್ ಒಂದು ಅಕಸ್ಮಾತ್ ಏನಾದ್ರು ಸಮ್ ಲೈಕ್ ಅಕಸ್ಮಾತ್ ಏನಾದ್ರು ಇಫ್ ಟೂ ಪೀಪಲ್ ಮಧ್ಯೆ ಸೆಕ್ಸ್ ಆಗಿತ್ತು ಅಂತಂದ್ರೆ ಅವ್ರು ಸೆಕ್ಸ್ ಮಾಡ್ಕೊಂಡಿದ್ರು ಇಲ್ಲ ಅಂತ ಯಾಕೆ ಚೆಕ್ ಮಾಡ್ತಾರೆ ಅಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಈವನ್ ಫ್ರಕ್ಟೋಸ್ ಸಿಕ್ಕಿದ್ರು ಕೂಡ ಓಕೆ ದೇ ವಿಲ್ ಕನ್ಕ್ಲೂಡ್ ದಟ್. ಓಕೆ, ಫ್ರಕ್ಟೋಸ್ ಇದ್ರು ಕೂಡ ಏನಾಗುತ್ತೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಎಸ್ ಪಂಪ್ಸ್ ಬಂದಿದೆ, ಸೆಮಿನಲ್ ಪ್ಲಾಸ್ಮಾದ ಏನೋ ಒಂದು ಕಂಟೆಂಟ್ ಬಂದಿದೆ, ಅದು ಕೂಡ ಸಮ್ ಆಫ್ ದ ಕೇಸಸ್ ಅಲ್ಲಿ ಇಂಡಿಕೇಟರ್ ಆಗಿ ಕೂಡ ವರ್ಕ್ ಆಗುತ್ತೆ. ಓಕೆನಾ, ಇಷ್ಟು ಮುಗಿತಾ. ಇವೆಲ್ಲ ಏನಾಗುತ್ತೆ ಸೆಕ್ರೇಷನ್ಸ್ ಆಫ್ ದ ದಟ್ ಆಕ್ಸೆಸರಿ ಗ್ಲ್ಯಾಂಡ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈಗ ನೆಕ್ಸ್ಟ್ ಹೌದು ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಒಂದು ಬಲ್ಬೋ ಇರುತ್ತೆ ಕಾಪರ್ಸ್ ಗ್ಲ್ಯಾಂಡ್ ಮೇನ್ ಸೆಕ್ರೇಷನ್ ಬಂದು ಮ್ಯೂಕಸ್ ಆಗಿರುತ್ತೆ. ಓಕೆ, ಮ್ಯೂಕಸ್ ಎಂದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಡ್ಯೂರಿಂಗ್ ದ ಲೈಕ್ ಈ ಟೈಮಲ್ಲಿ ಇನ್ಸೆಮಿನೇಷನ್ ಟೈಮಲ್ಲಿ ಏನ್ ಮಾಡಬೇಕು, ಈ ಒಂದು ಪೀನಸ್ ಇಂದ ಅದು ಲ್ಯೂಬ್ರಿಕೇಶನ್ ಆಗಬೇಕು. ಲ್ಯೂಬ್ರಿಕೇಶನ್ ಆಗೋದಕ್ಕೆ ಏನ್ ಹೆಲ್ಪ್ ಮಾಡುತ್ತೆ, ಮ್ಯೂಕಸ್ ಹೆಲ್ಪ್ ಮಾಡುತ್ತೆ. ಅದನ್ನ ಯಾರು ಸೆಕ್ರೆಟ್ ಮಾಡ್ತಾರೆ, ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡು, ಕೌಪರ್ಸ್ ಗ್ಲ್ಯಾಂಡು ಅಥವಾ ಕೌಪರ್ಸ್ ಗ್ಲ್ಯಾಂಡು ಸೆಕ್ರೆಟ್ ಮಾಡುತ್ತೆ. ಮುಗಿತಾ, ಇನ್ನೇನಾದ್ರು ಬಿಟ್ಟಿದ್ದೀವಾ ನೆನ್ಸ್ಕೊಳ್ಳಿ. I will check once again. ಹೌದು, ಸಿ ಒಂದು ಪೀನಸ್ ಎಂದಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ಸೆಮಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಆ ಇನ್ಸೆಮಿನೇಷನ್ ಆಗ್ಬೇಕಾದ ಟೈಮಲ್ಲಿ ಏನಾಗಬೇಕು, ಪೀನಸ್ ಎರೆಕ್ಷನ್ ಆಗಬೇಕು. ಎರೆಕ್ಷನ್ ಆಗಬೇಕು ಅಂತಂದ್ರೆ ಅದ್ರಲ್ಲಿ ಏನಿರ್ತವೆ, ಎರೆಕ್ಟೈಲ್ ಟಿಶ್ಯೂಸ್ ಪ್ರೆಸೆಂಟ್ ಇರ್ತವೆ ವಿಚ್ ಹೆಲ್ಪ್ಸ್ ಇನ್ ದ ಇನ್ಸೆಮಿನೇಷನ್. ಅಲ್ಲಿ ಒಂದು ಕಾರ್ಪಸ್ ಮಸಲ್ಸ್ ಅಂತ ಬರ್ತವೆ, ಮತ್ತೆ ಡೆಟ್ರೂಸರ್ ಮಸಲ್ಸ್ ಅಂತ ಬರ್ತವೆ. ಓಕೆನಾ, ಮತ್ತೆ ಕಾರ್ಪಸ್ ಸ್ಪಾಂಜಿಯೋಸಾ ಅಂತ ಬರುತ್ತೆ, ಆಮೇಲೆ ಕಾರ್ಪಸ್ ಕ್ಯಾವರ್ನೋಸ್ ಅಂತ ಎರೆಕ್ಟೈಲ್ ಟಿಶ್ಯೂಸ್ ಬರ್ತವೆ. ಅವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಇರೋದು ಇಷ್ಟೇ. ಎರೆಕ್ಟೈಲ್ ಟಿಶ್ಯೂಸ್ ಇರ್ತವೆ ವಿಚ್ ಹೆಲ್ಪ್ಸ್ ಇನ್ ದ ಎರೆಕ್ಷನ್, ವಿಚ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಇನ್ ದ ಇನ್ಸೆಮಿನೇಷನ್ ಪ್ರಾಸೆಸ್ ಇನ್ ಕೇಸ್ ಆಫ್ ಪೀನಸ್. ಮುಗಿತಾ ಇಲ್ಲಿಗೆ? ಹೌದು. ಹಾಗಾದ್ರೆ ಇವಾಗ ಎಕ್ಸ್ಟರ್ನಲ್ ಜೆನೆಟಿಕ್ ಸಿ ಅರ್ಥ ಆಯ್ತಾ. ಪ್ರೈಮರಿ ಸೆಕ್ಸ್ ಆರ್ಗನ್ ಅಲ್ಲಿ ಮೇಲ್ಸ್ ಅಲ್ಲಿ ಬಂದಾಗ ಟೆಸ್ಟಿಸ್ ಇರುತ್ತೆ. ಟೆಸ್ಟಿಸ್ ಅಂತ ಬಂದಾಗ ಅದು ಗ್ಯಾಮೆಟ್ಸ್ ಸೆಕ್ರೆಟ್ ಮಾಡುತ್ತೆ, ಇದು ಹಾರ್ಮೋನ್ಸ್ ಸೆಕ್ರೆಟ್ ಮಾಡುತ್ತೆ, ಹಾಗಾಗಿ ಅದನ್ನ ಪ್ರೈಮರಿ ಸೆಕ್ಸ್ ಆರ್ಗನ್. ಆಕ್ಸೆಸರಿ ಡಕ್ಟ್ಸ್ ಬಂದಾಗ 4 ಬರ್ತವೆ, ರಿಟಾ ಟೆಸ್ಟಿಸ್, ವಾಸಾ ಇಫ್ರೆನ್ಷಿಯಾ 10 ರಿಂದ 12 ಪ್ರೆಸೆಂಟ್ ಇರ್ತವೆ. ಆಮೇಲೆ ವಾಸಾ ಡಿಫರೆನ್ಸ್ ಬರುತ್ತೆ, ಎಪಿಡಿಡ್ಮಿಸ್ ಬರುತ್ತೆ, ಲಾಂಗೆಸ್ಟ್ ಆಗಿರ್ತವೆ, ಕಾಯಿಲ್ಡ್ ಆಗಿರುತ್ತೆ. ಆಮೇಲೆ ವಾಸಾ ಡಿಫರೆನ್ಸ್ ಆಗಿರುತ್ತೆ, ಅಸೆಂಡ್ಸ್ ದ ಅಬ್ಡಾಮಿನ್, ಲುಕ್ಸ್ ಔಟ್ ದ ಯೂರಿನರಿ ಬ್ಲಾಡರ್, ಓವರ್ ಸೆಮಿನಲ್ ವೆಸಿಕಲ್ ಡಕ್ಟ್ ಜಾಯ್ನ್ ಆಗಿ ಇಜಾಕ್ಯುಲೇಟರಿ ಡಕ್ಟ್. ಮುಗಿತಾ? ಓಕೆ, ಆಮೇಲೆ ಅಷ್ಟೇ. ಆಮೇಲೆ ಎಕ್ಸ್ಟರ್ನಲ್ ಜೆನೆಟಿಕ್ ಅಲ್ಲ ಆಕ್ಸೆಸರಿ ಗ್ಲ್ಯಾಂಡ್ಸ್ ಬಂದಾಗ ಸೆಮಿನಲ್ ವೆಸಿಕಲ್ 2 ಇರ್ತವೆ, ಮೇನ್ ಸೆಕ್ರೆಷನ್ ಸೆಮಿನಲ್ ಪ್ಲಾಸ್ಮಾ. ಪ್ರೋಸ್ಟೇಟ್ ಗ್ಲ್ಯಾಂಡು ಕೂಡ ಒಂದು ಸಿಂಗಲ್ ಇರುತ್ತೆ. ಇದು ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಮೇನ್ ಸೆಕ್ರೆಷನ್ ಒಂದು ಮ್ಯೂಕಸ್, ಲ್ಯೂಬ್ರಿಕೇಶನ್ ಆಫ್ ಪೀನಸ್ ಹೆಲ್ಪ್ ಮಾಡುತ್ತೆ. ಇವು ಕೂಡ 2 ಇರ್ತವೆ, ಪೇರಲ್ಲಿ ಇರುತ್ತೆ. ಅಲ್ಲಿಗೆ ಮುಗಿತಾ? ಓಕೆ, ಆಮೇಲೆ ನೆಕ್ಸ್ಟ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಎಕ್ಸ್ಟರ್ನಲ್ ಜೆನಿಟೇಲಿಯಾದಲ್ಲಿ 2 ಬರುತ್ತೆ, ಒಂದು ಪೀನಸ್ ಅಲ್ಲ, ಒಂದು ಸ್ವೋಲನ್ ಪಾರ್ಟ್ ಇರುತ್ತೆ, ಅದನ್ನ ಗ್ಲಾನ್ಸ್ ಪೀನಸ್ ಅಂತ ಕರಿತೀವಿ. ಒಂದು ಕವರ್ಡ್ ಬೈ ಫೋಲ್ಡ್ ಆಫ್ ಸ್ಕಿನ್ ನೋನ್ ಆಸ್ ಅ ಪ್ರೆಪ್ಯೂಸ್ ಅಥವಾ ಫೋರ್ ಸ್ಕಿನ್ ಅಂತ ಕರಿತೀವಿ. ಅದಾದ್ಮೇಲೆ ಅದರಲ್ಲಿ ದಟ್ ಪೋರ್ ಏನಿರುತ್ತೆ ಏನು ಎಕ್ಸ್ಕ್ರೀಟ್ ಔಟ್ ಮಾಡೋದಕ್ಕೆ ದಾಟ್ ನೋನ್ ಇಸ್ ಯುರೇಥ್ರಲ್ ಆರಿಫೈಸ್ ಅಥವಾ ಯುರೇಥ್ರಲ್ ಮೀಟಸ್ ಅಂತ ಕರಿತೀವಿ. ಆಮೇಲೆ ಸ್ಕ್ರೋಟಮ್ ಅನ್ನೋದು ಪೌಚ್ ಲೈಕ್ ಸ್ಟ್ರಕ್ಚರು, ಇದು ಕೂಡ ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಅಲ್ಲಿ ಪೇರ್ ಆಫ್ ಟೆಸ್ಟಿಸ್ ಪ್ರೆಸೆಂಟ್ ಇರುತ್ತೆ. ಡ್ಯೂ ಟು ದ ಟೆಂಪರೇಚರ್ ಇಶ್ಯೂಸ್ಗೆ ಲೋ ಟೆಂಪರೇಚರ್ ಬೇಕು, ಅರೌಂಡ್ 2 to 2.5 ಡಿಗ್ರಿ ಸೆಲ್ಸಿಯಸ್. ಎಸ್, ಮುಗಿತು ಅಂತ ತಿಳ್ಕೊಳ್ತೀನಿ. ಅದಾದ್ರೆ ನೆಕ್ಸ್ಟ್ ನಾವು ಇನ್ನೊಂದು ವಿಡಿಯೋದಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನೀಟಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇವಾಗ ಟಾಟಾ, ಬೈ ಬೈ.